ಸಹೋದರಿಯರೇ, ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದ ಮಕ್ಕಳಾಗಿ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ವಾರ್ಷಿಕ ಮಹೋತ್ಸವವನ್ನು ಆಚರಿಸಲು ಒಂದಾಗಿ ಸೇರಿದ್ದೇವೆ. ಮೊಟ್ಟ ಮೊದಲದಾಗಿ ದೇವರಿಗೆ ಕೃತಜ್ಞತೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಸುಂದರವಾದ ದಿನ ನಮ್ಮ ಪಾಲಕರ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬವನ್ನು ಆಚರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಾವೆಲ್ಲರೂ ಭಕ್ತಿಯುತವಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಲು ಆಗಮಿಸಿದ್ದೇವೆ. ಮೊಟ್ಟ ಮೊದಲನೇದಾಗಿ ಇಲ್ಲಿರುವ ಎಲ್ಲ ಗುರುಗಳ ಪರವಾಗಿ MSFS ಸಭೆಯ ಪರವಾಗಿ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಇಂದಿನ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸಲು ಪ್ರಾರ್ಥಿಸಲು ಬಂದಿರುವ ವಂದನೀಯ ಫಾದರ್ PV ಆಂಟನಿ, ಬಳ್ಳಾರಿ ಧರ್ಮ ಪ್ರಾಂತ್ಯದ ಚಿರಾಸ್ತಿಯ ಮೇಲ್ವಿಚಾರಕರು ಆಗಿದ್ದಾರೆ. ಇವರು ನಾನು ಕೇಳಿಕೊಂಡಾಗ ಸಂತೋಷದಿಂದ ಬಂದು ಈ ಬಲಿಪೂಜೆಯನ್ನು ಅರ್ಪಿಸಿ ನಮಗೋಸ್ಕರ ಪ್ರಾರ್ಥಿಸಲು ಒಪ್ಪಿಕೊಂಡಿದ್ದಾರೆ. ಇವರಿಗೆ MSFS ಸಭೆಯ ಪರವಾಗಿ, ಇಲ್ಲಿರುವ ಗುರುಗಳ ಪರವಾಗಿ, ಕನ್ಯಾಸ್ತಿರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್.
ಅದೇ ರೀತಿಯಲ್ಲಿ ಇಂದಿನ ಬಲಿ ಪೂಜೆಯಲ್ಲಿ ನಮಗೆ ಉತ್ತಮ ಪ್ರಬೋಧನೆ ನೀಡಲು ಹಾಗೂ ಸಂತ ಫ್ರಾನ್ಸಿಸ್ ಡಿ ಸೇಲ್ಸರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ವಂದನೆ ಫಾದರ್ ರೋಸನ್ SDB ಸುಪೀರಿಯರ್ ಡಾನ್ ಬಾಸ್ಕೋ ಹೊಸಪೇಟೆ ಇವನ್ನು ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ MSF ಸಭೆಯ ಪರವಾಗಿ, ಎಲ್ಲ ಗುರುಗಳ ಪರವಾಗಿ, ಕನ್ಯಾಶ್ರೀಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್. ಅದೇ ರೀತಿ ಇಂದಿನ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಅಲಂಕೃತ ತೇರನ್ನು ಪವಿತ್ರೀಕರಿಸಲು ಇದ್ದಾರೆ ವಂದನೀಯ ಫಾದರ್ ಜ್ಞಾನ ಪ್ರಕಾಶಂ, ಧರ್ಮ ಕೇಂದ್ರದ ಗುರುಗಳು, ಪವಿತ್ರ ಕುಟುಂಬ ದೇವಾಲಯ ಸಿಂಧನೂರು. ಇವರು ಮುಖ್ಯ ಗುರುಗಳಾಗಿದ್ದಾರೆ ಸಿಂಧನೂರು ವಲಯದ. ಅವರು ಸಹ ನಮ್ಮ ಆಹ್ವಾನಕ್ಕೆ ಹೋಗೋಟಿಲ್ಲಿ ಬಂದಿದ್ದಾರೆ. MSF ಸಭೆಯ ಪರವಾಗಿ, ಎಲ್ಲ ಗುರುಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್. ಅದೇ ರೀತಿಯಲ್ಲಿ ಇಂದು ಸಹ ನಮಗೆ ತೇರಿನ ಮೆರವಣಿಗೆಯಲ್ಲಿ ಕೊಪ್ಪಳ ಜನತೆಗೆ ಉತ್ತಮವಾದ ಆಶೀರ್ವಾದವನ್ನು ಹಾಗೂ ಉತ್ತಮ ಸಂದೇಶವನ್ನು ನೀಡಲು ಬಂದಿದ್ದಾರೆ ವಂದನೀಯ ಫಾದರ್ ಫ್ರಾನ್ಸಿಸ್ ಚಿನ್ನಪ್ಪ, ವ್ಯವಸ್ಥಾಪಕರು, ಮೌಂಟ್ ಕಾಲ್ವರಿ ಶ್ರೈನ್ ಟಿಬಿಡಾ. ಇವರಿಗೂ ಸಹ MSF ಸಭೆಯ ಪರವಾಗಿ, ಎಲ್ಲ ಗುರುಗಳ ಪರವಾಗಿ, ಕನ್ಯಾಶ್ರೀಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆದರ ಸುಸ್ವಾಗತವನ್ನು ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿಯರ್ ಫಾದರ್. ಅದೇ ರೀತಿಯಲ್ಲಿ MSF ಸಭೆಯಿಂದ ಬಂದಿರುವ ಎಲ್ಲ ಗುರುಗಳು ಹಾಗೂ ಬಳ್ಳಾರಿ ಧರ್ಮ ಕೇಂದ್ರದಿಂದ ಬಂದಿರುವ ಎಲ್ಲ ಗುರುಗಳು, ಕನ್ಯಾಶ್ರೀಗಳು, ಬೇರೆ ಕಡೆಯಿಂದ ಬಳ್ಳಾರಿ, ಹೊಸಪೇಟೆ, ಮುಂಡರ್ಗಿ ಈ ಕಡೆಯಿಂದ ಬಂದಿರುವ ಎಲ್ಲ ಕನ್ಯಾಶ್ರೀಗಳಿಗೂ ಹಾಗೂ ವಿವಿಧ ವಿಚಾರಣೆಯಿಂದ ಬಂದಿರುವ ಎಲ್ಲ ಭಕ್ತಾದಿಗಳಿಗೂ ಸುಸ್ವಾಗತವನ್ನು ಬಯಸ್ತೇನೆ. ಹಾರ್ಟಿ ವೆಲ್ಕಮ್ ಡಿ ಸಿಸ್ಟರ್ಸ್ ಮತ್ತು ಎಲ್ಲ ಭಕ್ತಾದಿಗಳಿಗೂ ಜೋರ ಕೈಚಿಪ್ಪಳದಿಗೆ ಎಲ್ಲರನ್ನು ಬರಮಾಡಿಕೊಳ್ಳುವ. ಎಲ್ಲರೂ ಸಹ ಭಕ್ತಿಯುತವಾಗಿ ಬಲಿ ಪೂಜೆಯಲ್ಲಿ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆಯುವ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲುವಿನ ತಂದೆ ತಾಯಂದಿರೇ, ಸಹೋದರ ಸಹೋದರಿಯರೇ, ಮುದ್ದಿನ ಮಕ್ಕಳೇ ಹಾಗೂ ನನ್ನೊಲುವಿನ ಗುರುವೃಂದವೇ, ನಿಮಗೆಲ್ಲರಿಗೂ ಸಂತ ಫ್ರಾನ್ಸಿಸ್ ದ ಸೇಲ್ಸ್ ಇವರ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಫೀಸ್ಟ್. ಫಾದರ್ ಜಪಮಾಲ ಎಲ್ಲರನ್ನ ಸ್ವಾಗತಿಸಿದರು, ಎಲ್ಲರಿಗೆ ವಿಶ್ ಮಾಡಿದರು. ವಿಶೇಷವಾಗಿ ಈ ಧರ್ಮ ಕೇಂದ್ರವನ್ನು ಮುನ್ನಡೆಸುತ್ತಿರುವ ಅವರು, ಈ ಧರ್ಮ ಕೇಂದ್ರದ ಪಾಲಕ ಸಂತರ ಹಬ್ಬವನ್ನು ಆಚರಿಸುತ್ತಿರುವ ಅವರು, ಅವರ ಸಹ ಗುರುಗಳಿಗೂ ಕೂಡ ವಿಶೇಷವಾಗಿ ಈ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ. ಹ್ಯಾಪಿ ಫೀಸ್ಟ್ ಡಿಯರ್ ಫಾದರ್. ಸಂತ ಫ್ರಾನ್ಸಿಸ್ ದೆ ಸೇಲ್ಸ್ ಬಗ್ಗೆ ಎಲ್ಲರಿಗೂ ಗೊತ್ತು. ಅತ್ಯಂತ ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದಂತಹ ಆ ವ್ಯಕ್ತಿ ಚಿಕ್ಕ ವಯಸ್ಸಿನಲ್ಲಿಯೇ ಗುರುವಾಗಬೇಕೆಂಬ ಮಹಾದಾಸಿಯನ್ನು ಹೊಂದಿದ್ದರು. ಕಾನೂನಿನಲ್ಲಿ ಉತ್ತಮ ಪರಿಣಿತಿಯನ್ನು ಪಡೆದಂತಹ ಇವರು ಗುರುಗಳಾಗಿ ಪ್ರೀತಿಯ ಸೇವೆಯ ಜೀವನವನ್ನು ಜೀವಿಸುತ್ತಾ ಪ್ರೀತಿಯಿಂದ ಎಲ್ಲವನ್ನ ನಾವು ಸಾಧಿಸಲು ಸಾಧ್ಯ ಎಂಬುದನ್ನು ತಮ್ಮ ಗುರು ಜೀವನದಲ್ಲಿ ಅವರು ವ್ಯಕ್ತಪಡಿಸಿದರು. ಹಾಗೆಯೇ ಯಾರಿಗೂ ಬೇಡವಾದಂತಹ ವಿಶೇಷವಾದಂತಹ ಚಾಬ್ಲಿಯಸ್ ಎಂಬ ಒಂದು ಪುಟ್ಟ ಧರ್ಮ ಕೇಂದ್ರದಲ್ಲಿ ಅಂದಿನ ಕಾಲೋನಿಸ್ಟ್ ಪಂಥದ ಎಲ್ಲ ರೀತಿಯ ಹಿಂಸೆಗಳನ್ನು ಅನುಭವಿಸುತ್ತಾ ಅನೇಕ ಗುರುಗಳು ಪಲಾಯನಗೈಯಬೇಕಾಯಿತು. ಅನೇಕ ದೇವಾಲಯಗಳನ್ನು ಸುಟ್ಟು ಹಾಕಲಾಯಿತು. ಯಾರಿಗೂ ಬೇಡವಾದಂತಹ, ಯಾರು ಹೋಗಲು ಕೂಡ ಇಚ್ಛಿಸದಂತಹ ಆ ಸ್ಥಳದಲ್ಲಿ ಸ್ವತಃ ನಾನು ಹೊರಡಲು ಸಿದ್ಧನಿದ್ದೇನೆ, ನನ್ನನ್ನು ಕಳುಹಿಸಿ ಎಂಬುದಾಗಿ ಧರ್ಮಾಧ್ಯಕ್ಷರಿಗೆ ವಿಶೇಷವಾಗಿ ಮನವಿಯನ್ನು ಮಾಡಿಕೊಂಡರು. ಸ್ವಂತಹ ತಂದೆ ಕೂಡ ಇವರಿಗೆ ಹುಚ್ಚು ಹಿಡಿದಿದೆ ಎಂಬುದಾಗಿ ಅವರನ್ನು ಮೂದಲಿಸಿದರು. ಅನೇಕ ಗುರುಗಳು ಕೂಡ ಇವನೆಂತಹ ಜೀವನಕ್ಕೆ ಕೈ ಹಾಕುತ್ತಿದ್ದಾನೆ ಎಂಬುದಾಗಿ ಕೂಡ ಭಾವಿಸಿದರು. ಪ್ರೀತಿಯ ಸಹೋದರ ಸಹೋದರಿಯರೇ, ಅಂತಹ ಹಿಂಸೆಯನ್ನು, ನೋವನ್ನು ಅನುಭವಿಸಿದಂತಹ ಆ ಸ್ಥಳದಲ್ಲಿ ಇವರು ಪ್ರಭು ಯೇಸುವಿನ ಪ್ರೀತಿಯ ಬೀಜವನ್ನು, ಸುಸಂದೇಶವನ್ನು ಸಾರುತ್ತಾ ಪುನಃ ಆ ಜನರನ್ನು ಕಥೋಲಿಕ ಕ್ರೈಸ್ತ ವಿಶ್ವಾಸದಲ್ಲಿ ಮುನ್ನಡೆಸುತ್ತಾ ಎಲ್ಲರನ್ನ ವಿಶ್ವಾಸದಲ್ಲಿ ಅವರು ಬೆಳಗಿಸಿದರು.
ಹೀಗೆ ಉತ್ತಮ ಧರ್ಮ ಪ್ರಬೋಧಕರಾಗಿ ಪಾಲಕರಾಗಿ ಧರ್ಮ ಕೇಂದ್ರವನ್ನು ಪರಿಪಾಲಿಸುತ್ತಾ ಯೇಸುವಿನ ಬೋಧನೆಯನ್ನು, ಪ್ರೀತಿಯನ್ನು, ಶಾಂತಿಯನ್ನು, ಕ್ಷಮೆಯನ್ನು ಹಂಚಿಕೊಡುತ್ತಾ ಅವರು ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಅವರ ಆ ಶ್ರೇಷ್ಠ ಜೀವನಕ್ಕೆ ಜಿನೇವಾದ ಧರ್ಮಾಧ್ಯಕ್ಷರನ್ನಾಗಿಯೂ ಕೂಡ ನೇಮಿಸಲಾಯಿತು. ತದನಂತರ ಅವರು ಫ್ರಾನ್ಸಿಸ್ ದ ಸೆಲಿಸ್ ಎಂಬ ಈ ಧರ್ಮ ಗುರುಗಳ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದರು. ಹಾಗೆಯೇ ಧರ್ಮ ಭಗಿನಿಯರ ಸಂಸ್ಥೆಯನ್ನು ಕೂಡ ಸ್ಥಾಪಿಸಿದರು. ಪರಿಶುದ್ಧತೆ ಕೇವಲ ಧರ್ಮ ಗುರುಗಳಿಗೆ ಅಥವಾ ಧರ್ಮ ಭಗಿನಿಯರಿಗೆ ಮಾತ್ರ ಸೀಮಿತವಲ್ಲ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಕೂಡ ಪರಿಶುದ್ಧತೆಯ ಜೀವನವನ್ನು ಜೀವಿಸಬೇಕು ಎಂಬುದಾಗಿ ಅವರು ತಮ್ಮ ಅತ್ಯಂತ ಪ್ರಚಲಿತ ಸುಪ್ರಸಿದ್ಧ ಗ್ರಂಥವಾದಂತಹ ಆನ್ ಇಂಟ್ರೊಡಕ್ಷನ್ ಟು ಡಿವೋಟೆಡ್ ಲೈಫ್, ಆಧ್ಯಾತ್ಮಿಕ ಜೀವನಕ್ಕೆ ಕೈಪಿಡಿ ಎಂಬ ಪುಸ್ತಕದಲ್ಲಿ ಅವರು ತಿಳಿಸಿಕೊಡುತ್ತಾ ಪ್ರತಿಯೊಬ್ಬರೂ ಕೂಡ ಪಾವನತೆಯ ಪರಿಶುದ್ಧತೆಯ ಜೀವನವನ್ನು ಜೀವಿಸಲು ಅವರು ಕರೆ ಕೊಟ್ಟರು. ಹೀಗೆ ಒಂದು ಹೊಸ ಕ್ರಾಂತಿಯನ್ನೇ ನಮ್ಮ ಧರ್ಮಸಭೆಯಲ್ಲಿ ಹುಟ್ಟು ಹಾಕಿದಂತಹ ಆ ಶ್ರೇಷ್ಠ ಸಂತರು ಇಂದು ನಮಗೆಲ್ಲರಿಗೂ ಆದರ್ಶವಾಗಿದ್ದಾರೆ. ಇಂದು ಅವರು ಎಲ್ಲ ಬರಹಗಾರರ, ಪತ್ರಕರ್ತರ ಹಾಗೂ ಮುದ್ರಣಾಲಯವನ್ನು ನಡೆಸುತ್ತಿರುವ ಪ್ರತಿಯೊಬ್ಬರ ಪಾಲಕ ಸಂತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅಭಿನಂದಿಸೋಣ. ಅವರ ಆದರ್ಶ ಜೀವನ ನಮಗೆ ಸ್ಫೂರ್ತಿಯನ್ನು, ಶಕ್ತಿಯನ್ನು, ಚೈತನ್ಯವನ್ನು ಎಂದೆಂದು ತರಲಿ. ನಾವು ಕೂಡ ಪ್ರಭು ಯೇಸುವಿನ ಸಂದೇಶವನ್ನು ಪ್ರೀತಿಯ ಮುಖಾಂತರ ಜಯಿಸಲು ಪ್ರಯತ್ನಿಸೋಣ. ನಮ್ಮ ಜೀವನ ಎಂತಹ ಗಂಡಾಂತರಗಳಿಗೆ, ಸವಾಲುಗಳಿಗೆ, ಪಂಥವಾನ್ಗಳಿಗೆ ಸಿಲುಕಿದ್ದರೂ ಕೂಡ ಯೇಸುವಿನ ಪ್ರೀತಿಯಿಂದ ಎಲ್ಲವನ್ನು ನಾವು ಸಾಧಿಸಲು ಸಾಧ್ಯ ಎಂಬುದನ್ನು ನಾವು ಪ್ರತಿಯೊಬ್ಬರೂ ಮನವರಿಕೆ ಮಾಡಿಕೊಳ್ಳೋಣ. ಅದೇ ಸ್ನೇಹ, ಸೌಹಾರ್ದತೆ, ಐಕ್ಯತೆ, ಅನ್ಯೋನ್ಯತೆಯಿಂದ ನಮ್ಮ ಕುಟುಂಬಗಳನ್ನು, ನಮ್ಮ ಸಮುದಾಯವನ್ನು, ನಮ್ಮ ಧರ್ಮ ಕೇಂದ್ರಗಳನ್ನು, ನಮ್ಮ ಸಂಘ ಸಂಸ್ಥೆಗಳನ್ನು ಎಲ್ಲವನ್ನು ಮುನ್ನಡೆಸಲು ಬೇಕಾಗುವ ಕೃಪಾವರಗಳು ಸಂತರ ಭಿನ್ನಗಳ ಮುಖಾಂತರ ನಮಗೆಲ್ಲರಿಗೂ ದೊರಕಲೆಂದು ಇಂದಿನ ಈ ದಿವ್ಯ ಬಲಿಪೂಜೆಯಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ದಿವ್ಯ ಬಲಿಪೂಜೆಯನ್ನು ಯೋಗ್ಯ ರೀತಿ ಅರ್ಪಿಸಲು ನಾವು ಮಾಡಿದೆಲ್ಲ ಪಾಪ ದೋಷಗಳ ನೆನಪಿಗೆ ತಂದುಕೊಳ್ಳುತ್ತಾ ಪ್ರಭುವಿನ ಪ್ರೀತಿ, ಕರುಣೆ ಹಾಗೂ ಕ್ಷಮೆಗಾಗಿ ಯಾಚಿಸೋಣ. ಪಶ್ಚಾತ್ತಾಪದ ಹೃದಯದೊಂದಿಗೆ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಶಾಂತಿ
ದೇವರೇ, ಧರ್ಮಾಧ್ಯಕ್ಷ ಸಂತ ಫ್ರಾನ್ಸಿಸ್ ದೆ ಸೇಲ್ಸ್ ಅವರು ಆತ್ಮಗಳ ರಕ್ಷಣೆಗಾಗಿ ಸರ್ವರಿಗೂ ಸರ್ವಸ್ವವು ಆಗುವಂತೆ ಇಚ್ಛಿಸಿದ್ದೀರಿ. ಅವರ ಆದರ್ಶವನ್ನು ಅನುಸರಿಸುತ್ತಾ ನಮ್ಮ ನೆರೆಯವರ ಸೇವೆಯಲ್ಲಿ ನಿಮ್ಮ ಪ್ರೀತಿಯ ವಿನಮ್ರತೆಯನ್ನು ನಾವು ಸದಾ ಪ್ರದರ್ಶಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಮೀಕನ ಗ್ರಂಥದಿಂದ ಇಂದಿನ ಮೊದಲನೇ ವಾಚನ. ನಾನು ಸರ್ವೇಶ್ವರ ಸ್ವಾಮಿಯ ಸನ್ನಿಧಿಗೆ ಯಾವ ಕಾಣಿಕೆಯೊಂದಿಗೆ ಹೋಗಲಿ? ಮಹೋನ್ನತ ದೇವರಿಗೆ ಹೇಗೆ ಅಡ್ಡ ಬೀಳಲಿ? ಹೋಮಕ್ಕಾಗಿ 1 ವರ್ಷದ ಎಳೆಕರುವನ್ನು ತೆಗೆದುಕೊಂಡು ಹೋಗಲೇ? ಸಾವಿರಾರು ಟಗರುಗಳನ್ನು ಧಾರಾಳವಾಗಿ ಹರಿಯುವ ತೈಲ ಪ್ರವಾಹಗಳನ್ನು ನೋಡಿ ಸರ್ವೇಶ್ವರರು ಮೆಚ್ಚುವುದುಂಟೆ? ನಾನು ಮಾಡಿದ ದ್ರೋಹಕ್ಕಾಗಿ ನನ್ನ ಚೊಚ್ಚಲು ಮಗನನ್ನೇ ಅರ್ಪಿಸಲೇ? ನನ್ನ ಪಾಪಕ್ಕಾಗಿ ನನ್ನ ಕರುಳು ಕುಡಿಯನ್ನೇ ಬಲಿ ಕೊಡಲೇ? ಇಲ್ಲ. ಮನುಜ, ನಿನಗೆ ಯಾವುದು ಒಳಿತೆಂದು ಸರ್ವೇಶ್ವರ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ನ್ಯಾಯ ನೀತಿಯ ನಡವಳಿಕೆ, ಕರುಣೆಯಲ್ಲಿ ಅಚಲ ಆಸಕ್ತಿ, ದೇವರ ಮುಂದೆ ನಮ್ರತೆ, ಇಷ್ಟನ್ನೇ ಆ ಸ್ವಾಮಿ ನಿನ್ನಿಂದ ಅಪೇಕ್ಷಿಸುವುದು. ದೇವರ ವಾಕ್ಯವಿದು. ನಿಮ್ಮ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನಿನ್ನ ಮಾರ್ಗವನ್ನು
ಸಹನಶೀಲತೆಯನ್ನು ತನ್ನ ನಡೆನುಡಿಯಲ್ಲಿ ತೋರ್ಪಡಿಸಲಿ. ನಿಮ್ಮ ಹೃದಯದಲ್ಲಿ ಮರ್ಮತ್ಸರವು ಸ್ವಾರ್ಥಾಭಿಲಾಷೆಯು ತುಂಬಿರುವಾಗ ಜ್ಞಾನಿಗಳೆಂದು ಕೊಚ್ಚಿಕೊಳ್ಳಬೇಡಿ. ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಬೇಡಿ. ಅಂಥ ಜ್ಞಾನ ದೇವರಿಂದ ಬಂದ ಜ್ಞಾನವಲ್ಲ, ಅದು ಪ್ರಾಪಂಚಿಕವಾದುದು, ಪ್ರಾಕೃತವಾದುದು, ಪೈಶಾಚಿಕವಾದುದು. ಮರ್ಮ ಮತ್ಸರವು ಸ್ವಾರ್ಥಾಭಿಲಾಷೆಯು ಇರುವ ಕಡೆಗಳಲ್ಲೆಲ್ಲ ನಾನಾ ವಿಧವಾದ ಅಕ್ರಮಗಳು, ದುಶ್ಚಟಗಳು ಇರುತ್ತವೆ. ದೇವರಿಂದ ಬರುವ ಜ್ಞಾನವಾದರೂ ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದುದು. ಅದು ಶಾಂತಿ ಸಮಾಧಾನವುಳ್ಳದ್ದು, ಸಹನೆ ಸಂಯಮವುಳ್ಳದ್ದು, ನ್ಯಾಯಸಮ್ಮತವಾದದ್ದು, ದಯೆ ದಾಕ್ಷಿಣ್ಯಗಳಿಂದಲೂ ಸತ್ಕಾರ್ಯಗಳಿಂದಲೂ ಫಲಭರಿತವಾದದ್ದು. ವಂಚನೆಯಾಗಲಿ ಚಂಚಲತೆಯಾಗಲಿ ಅದರಲ್ಲಿ ಇರುವುದಿಲ್ಲ. ಸಮಾಧಾನಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ದೇವರೊಡನೆ ಸತ್ಸಂಬಂಧವೆಂಬ ಫಲವನ್ನು ಕೊಯ್ಯುತ್ತಾರೆ. ಪ್ರಭುವಿನ ವಾಕ್ಯ. ಜಗದ ಜೀವ ಕೋಟಿಯು ನೀರಿ ನೀಡಿದ ಪ್ರೇಮ ಸಿರಿಯು ಮನವು ಹರುಷದಿ ಕುಣಿಯುತ್ತಿದೆ. ಹಾಡಿರಿ ಅಲ್ಲೇಲುಯಾ, ಸಾರಿರಿ ಅಲ್ಲೇಲುಯಾ, ಹಾಡಿರಿ ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲುಯಾ, ಅಲ್ಲೇಲು ಅಲ್ಲೇಲುಯಾ. ಆತ್ಮದೊಡನೆಯೂ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಈ ಧರೆಗೆ ನೀವೇ ಉಪ್ಪು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ನಾವುದರಿಂದ ಪುನಃ ರುಚಿ ಬಂದಿತು? ಇನ್ನು ಅದು ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೇನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮಿಯಾಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು
ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನಾಗುವನೆಂದು ಪರಿಗಣಿತನಾಗುವನು. ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಮಕ್ಕಳೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ವಿಚಾರಣೆಯ ಪಾಲಕ ಸಂತರಾದ ಅವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಹ್ಯಾಪಿ ಫೀಸ್ಟ್. ಪೀಠಿಕೆಯಲ್ಲಿ ನಾನು ಏನು ಹೇಳಬೇಕೋ ಅರ್ಧ ಭಾಗವನ್ನು ಫಾದರ್ ನಿಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನೇನು ಉಳಿದಿದೆ ಅದನ್ನ ಸ್ವಲ್ಪ ರೀತಿಯಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ. ಏಕೆಂದರೆ 16ನೇ ಶತಮಾನದ ಮಹಾ ಸಂತರುಗಳಲ್ಲಿ ಶ್ರೇಷ್ಠವಾದ ಸಂತರಾಗಿದ್ದಾರೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು. ಅವರ ಜೀವನ ನಮಗೆಲ್ಲರಿಗೂ ಒಂದು ಪ್ರೇರಣೆಯಾಗಲಿ, ಅವರ ಒಂದು ಆದರ್ಶ ಬದುಕು ನಮಗೂ ಸ್ವರ್ಗೀಯ ಸಾಮ್ರಾಜ್ಯದೆಡೆಗೆ ಮುನ್ನಡೆಯಲು ಮಾದರಿಯಾಗಲಿ ಎಂದು ಬಯಸುತ್ತಾ ಈ ಒಂದು ಹಬ್ಬದ ದಿನದಲ್ಲಿ ಅವರ ಬಗ್ಗೆ ನಾವು ಧ್ಯಾನಿಸುತ್ತಾ ಇಂದಿನ 3 ವಾಚನಗಳನ್ನು ನಾವು ನಮ್ಮ ಜೀವನಕ್ಕೆ ಅಳವಡಿಸಲು, ದೇವರಲ್ಲಿ ಸಂಪೂರ್ಣ ರೀತಿಯಲ್ಲಿ ವಿಶ್ವಾಸವಿಟ್ಟು ಜೀವಿಸಲು ನಮಗೆ ಪ್ರೇರಣೆಯಾಗಲಿ ಎಂದು ಈ ಬಲಿಪೂಜೆಯಲ್ಲಿ ಹಾಗೂ ಈ ಪ್ರಬೋಧನೆ ಸಂದರ್ಭದಲ್ಲಿ ನಾವು ಧ್ಯಾನಿಸಲು ಪ್ರಯತ್ನಿಸೋಣ. ಸಂತರು ಅಂದಾಗ ನಮಗೆಲ್ಲರಿಗೂ ನೆನಪಾಗುವುದು ಅವರು ಮಾಡಿದ ತ್ಯಾಗ, ಪವಾಡಗಳು ಅಥವಾ ಧರ್ಮ ಯುದ್ಧಗಳು ಇರಬಹುದು. ಸಂತರುಗಳ ಜೀವನ ಚರಿತ್ರೆ ಕೆಲವೊಮ್ಮೆ ನಮ್ಮಲ್ಲಿ ಒಂದು ರೀತಿಯ ಭಯ ಹುಟ್ಟುತ್ತೆ. ರಕ್ತ ಸಾಕ್ಷಿಗಳ ಆ ಒಂದು ಸಂತರುಗಳು ಯಾವ ರೀತಿ ನರಳಿ ಅವರಿಗೆ ಅಷ್ಟೊಂದು ಕಷ್ಟವಿದ್ದರೂ ಸಹ ಆ ಕ್ರಿಸ್ತನಲ್ಲಿ ಅವರು ಎಂದಿಗೂ ಎದೆಗುಂದದೆ, ಧೈರ್ಯವನ್ನು ಕಳೆದುಕೊಳ್ಳದೆ, ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದೆ ಕ್ರಿಸ್ತನಿಗೋಸ್ಕರ ಜೀವಿಸಿ ತಮ್ಮ ಜೀವನವನ್ನೇ ಕ್ರಿಸ್ತನಿಗೆ ಮುಡುಪಾಗಿಡುವುದನ್ನು ನಾವು ಕಾಣುತ್ತೇವೆ. ಆದರೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಜೀವನ ಚರಿತ್ರೆಯನ್ನು ಓದುವಾಗ ಇವರ ಜೀವನ ಚರಿತ್ರೆನೇ ಒಂದು ರೀತಿಯಲ್ಲಿ ವಿಭಿನ್ನವಾದುದು. ಅವರ ಕಾರ್ಯಕ್ಷೇತ್ರನೇ ಒಂದು ರೀತಿಯಲ್ಲಿ ಬೇರೆಯದಾಗಿದೆ. ಅವರು ಬದುಕಿದ್ದು ಯುರೋಪ್ನ ಒಂದು ದೊಡ್ಡ ಧಾರ್ಮಿಕ ಬಿರುಗಾಳಿ ಎದ್ದಿದ್ದ ಸಮಯದಲ್ಲಿ. ಏನಿದು ಧಾರ್ಮಿಕ ಬಿರುಗಾಳಿ? ಕ್ರಿಸ್ತ ಶಕ 1517ರಲ್ಲಿ ಮಾರ್ಟಿನ್ ಲೂಥರ್ ಅವರ ಆ ಒಂದು ಧರ್ಮಸಭೆಯಲ್ಲಿ ಎದ್ದಿದ್ದ ಆ ಒಂದು ದಂಗೆ, ಆ ಒಂದು ಕಾಲದಲ್ಲಿ ನಿಜವಾಗಿಯೂ ನೋಡೋದಾದರೆ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಹುಟ್ಟಿದ ಒಂದು ವರ್ಷ ಅಂದರೆ 1567ರಲ್ಲಿ, ಅಂದರೆ 50 ವರ್ಷಗಳನ್ನು ಸಂಪೂರ್ಣಗೊಳಿಸಿದ ಆ ಒಂದು ದಂಗೆ ಅಥವಾ ಒಂದು ರೀತಿಯ ಸಮರ, ಪ್ರೊಟೆಸ್ಟೆಂಟ್ ರವರ ಒಂದು ಸುಧಾರಣೆಯ ಒಂದು ಕಾಲ. ಈ ಮಾರ್ಟಿನ್ ಲೂಥರ್ ಅವರು ಪ್ರಾರಂಭಿಸಿದ ಆ ಒಂದು ಚಳುವಳಿ ಆ ಧರ್ಮಸಭೆಯನ್ನೇ ಅಲ್ಲೋಲ ಕಲ್ಲೋಲವಾಗಿಸಿತು. ಇಡೀ ಯುರೋಪ್ ಮಾತ್ರವಲ್ಲದೆ ಇಡೀ ತಾಯಿ ಧರ್ಮಸಭೆಯನ್ನೇ ಅಲ್ಲಾಡಿಸಿತು. ಕ್ಯಾಥೋಲಿಕ್ ಚರ್ಚ್ನ ಆ ಒಂದು ಪ್ರಶ್ನೆ ಮಾಡುತ್ತಿದ್ದ ಆ ಒಂದು ಸಮಯ, ಒಂದೇ ತಾಯಿ ಧರ್ಮಸಭೆಯಾಗಿದ್ದುದನ್ನು ಆ ಪ್ರಶ್ನೆಗಳ ಮೂಲಕ ತನ್ನದೇ ಆದ ಆ ಒಂದು ಸಿದ್ಧಾಂತದ ಮೂಲಕ ಅದನ್ನು ವಿಭಾಗಿಸಲಾಯಿತು. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ಆ ಒಂದು ದಂಗೆಯ ಅಥವಾ ಒಂದು ಸಮರದ ಸಂದರ್ಭದಲ್ಲಾಗಲಿ ಅವರು ಖಡ್ಗವಾಗಲಿ ಅಥವಾ ಕತ್ತಿಯಾಗಲಿ ಅಥವಾ
ಬಂದೂಕುಗಳಿಂದ ಆ ಒಂದು ಮಾತನಾಡುತ್ತಿದ್ದ ಒಂದು ಸಂದರ್ಭದಲ್ಲಿ ಇವರು ಪ್ರೀತಿ, ತಾಳ್ಮೆ ಮತ್ತು ಕೈ ಬರಹದ ಆ ಪತ್ರಗಳ ಮೂಲಕ ಅದನ್ನೇ ಅಸ್ತ್ರ ಮಾಡಿಕೊಂಡು ಸುಮಾರು 70,000 ಜನರನ್ನು ಪರಿವರ್ತಿಸಿದರು ಎಂಬ ಒಂದು ಮೂಲಗಳು ನಮಗೆ ತಿಳಿಯಪಡಿಸುತ್ತದೆ. 70,000 ಅಂದಾಗ ನಾವು ಯೋಚನೆ ಮಾಡಬಹುದು, ಅವರು ಜೀವಿಸಿದ್ದು ಕೇವಲ 55 ವರ್ಷಗಳು, ಇಷ್ಟೊಂದು ಹೇಗೆ ಸಾಧ್ಯವೆಂಬುದು. ಖಂಡಿತ ಅದಕ್ಕೆ ಒಂದೇ ಒಂದು ಅವರು ಜೀವಿಸಿದ ಒಂದು ವಿಧಾನವಾಗಿತ್ತು, ಅದು ಸೌಮ್ಯ ವಿಧಾನದ ಆ ಒಂದು ಶಕ್ತಿಯ ಮೂಲಕ. ಶ್ರೀಮಂತ ಕುಟುಂಬದಲ್ಲಿ ಅವರು ಜನಿಸಿದರು. ಆ ಒಂದು ಶ್ರೀಮಂತಿಕೆ ದೇವರನ್ನ, ಪ್ರಭು ಕ್ರಿಸ್ತರನ್ನ ಹಿಂಬಾಲಿಸಲು ಅದಕ್ಕೆ ಅದು ಅಡ್ಡಿಯಾಗಲಿಲ್ಲ. ಬದಲಾಗಿ ತನ್ನದೇ ಆದ ಆ ಒಂದು ಜೀವನ ಕ್ರಿಸ್ತನಿಗೆ ಮುಡುಪಾಗಿಡಲು ಅದೊಂದು ಪ್ರೇರಣೆಯಾಯಿತು. ತಂದೆಯ ಆಸೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ರವನ ಒಬ್ಬ ರಾಜಕಾರಣಿಯನ್ನಾಗಿ ಅಥವಾ ಒಬ್ಬ ನ್ಯಾಯದ ರೀತಿಯಲ್ಲಿ ನ್ಯಾಯಾಧೀಶನಾಗಿ ಮಾರ್ಪಡಿಸುವ ಒಂದು ಉದ್ದೇಶವಾಗಿತ್ತು. ಅವರಿಗೆ ಒಂದು ದೊಡ್ಡ ಕನಸಿತ್ತು. ಆ ಕನಸಿಗಾಗಿ ತನ್ನ ಮಗನನ್ನ ಪ್ಯಾರಿಸ್ ಹಾಗೂ ಪಾದುವಕ್ಕೆ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಕಾನೂನನ್ನು, ಅದೇ ರೀತಿ ದೈವಶಾಸ್ತ್ರವನ್ನು ಕಲಿಸಲು ಅವರನ್ನು ಅಲ್ಲಿಗೆ ಕಳುಹಿಸುತ್ತಾರೆ. ತಂದೆಯ ಆಸೆ ಎಷ್ಟೊಂದು ಇತ್ತಂದರೆ ತನ್ನ ಮಗ ಆ ಒಂದು ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಬೇಕೆಂಬ ಆ ಒಂದು ಭಯಕ್ಕೆ. ಅಷ್ಟೇ ಮಾತ್ರವಲ್ಲದೆ ಆತನ ಮದುವೆಗೂ ಸಹ ಒಂದು ಸಿದ್ಧತೆ ನಡೆದಿತ್ತು. ಒಂದು ಶ್ರೀಮಂತ ಕುಟುಂಬದ ಒಂದು ಹೆಣ್ಣನ್ನು ಸಹ ಅವರಿಗೆ ಒಂದು ಸಂಬಂಧವನ್ನು ಜೋಡಿಸಲು ಸಹ ಸಿದ್ಧತೆಯನ್ನು ಮಾಡಲಾಗಿತ್ತು. ಅದೇ ರೀತಿ ರಾಜಕೀಯ ಪ್ರವೇಶಕ್ಕೂ ಒಂದು ಸಿದ್ಧತೆ ಮಾಡಲಾಗಿತ್ತು. ಆದರೆ ದೈವ ಇಚ್ಛೆ ಬೇರೆಯೇ ಇತ್ತು. ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ಯೋಚನೆ ಬೇರೆಯದಾತು. ದೇವರೇ ಹೇಳುವ ಪ್ರಕಾರ, ನನ್ನ ಯೋಜನೆ ನಿನ್ನ ಯೋಜನೆಯಲ್ಲ, ನನ್ನ ಯೋಜನೆ ಏನೇದೋ ಅದರಲ್ಲಿ ನೀನು ಮುನ್ನಡೆದರೆ ಸದಾ ನೀನು ನನ್ನೊಂದಿಗೆ ಇರುವೆ. ಆದರೆ ಈ ತನ್ನ ಜೀವನವನ್ನು ದೇವರಿಗೆ ಮುಡುಪಾಗಿಡುವ ಸಮಯದಲ್ಲಿ, ಅಂದರೆ ಅವರು 19ನೇ ವಯಸ್ಸಿನಲ್ಲಿ ಒಂದು ಘಟನೆ ನಡೆದಿರುವುದು ಹಾಗೂ ಅವರ ನಂಬಿಕೆಯ ಬಿಕ್ಕಟ್ಟನ್ನು ಅವರು ಎದುರಿಸುವಂತಾಗುತ್ತದೆ. ಈ ಪ್ಯಾರಿಸ್ನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮಾಡ್ತಿರ್ಬೇಕಾದ್ರೆ ಅವರು ಜಾನ್ ಕ್ಯಾಲ್ವಿನ್ ಮತ್ತೊಬ್ಬ ಪ್ರೊಟೆಸ್ಟೆಂಟ್ ಸಿದ್ಧಾಂತವನ್ನು ಹೊಂದಿರುವ ಅವರ ಪ್ರಿಡೆಸ್ಟಿನೇಷನ್ ಆ ಒಂದು ಸಿದ್ಧಾಂತ ಅದರ ಬಗ್ಗೆ ಕೇಳುತ್ತಾರೆ. ಈ ಪ್ರಿಡೆಸ್ಟಿನೇಷನ್ ಅಂದರೆ ವಿಧಿ ನಿರ್ಣಯ. ನಾವು ಈ ಇಂಡಿಯನ್ ಫಿಲಾಸಫಿಯಲ್ಲಿ ಒಂದು ಪದ ಕೇಳ್ತೀವಿ, ಕರ್ಮಫಲ ಎಂಬುದನ್ನು. ನಾವು ಏನೇನು ಕರ್ಮ ಮಾಡುತ್ತೇವೆಯೋ ಅದೇ ನಮ್ಮ ವಿಧಿಯನ್ನು ನಿರ್ಣಯಿಸುತ್ತದೆ. ಆದರೆ ಜಾನ್ ಕ್ಯಾಲ್ವಿನ್ ರವರ ಪ್ರಕಾರ ಅವರು ಹೇಳುತ್ತಾರೆ, ದೇವರು ಜಗತ್ತು ಸೃಷ್ಟಿ ಮಾಡುವ ಮೊದಲೇ ಹಾಗೂ ನಾವು ಹುಟ್ಟುವ ಮೊದಲೇ ನಮ್ಮ ಸ್ಥಿತಿಗತಿಯನ್ನು ನಿರ್ಧರಿಸುತ್ತಾರೆ. ಯಾರ್ಯಾರು ಸ್ವರ್ಗಕ್ಕೆ ಹೋಗುತ್ತಾರೆ, ಯಾರ್ಯಾರು ನರಕಕ್ಕೆ ಹೋಗುತ್ತಾರೆ, ಅವರ ಆ ಒಂದು ಹುಟ್ಟುವಿಕೆಯ ಮೊದಲೇ ಅದು ಪೂರ್ವ ಅಥವಾ ಮುಂಚೆನೇ ಅದು ನಿಗದಿಯಾಗಿರುತ್ತದೆ ಎಂಬುದನ್ನು. ಈ ಒಂದು ಸಿದ್ಧಾಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವನ್ನ ಅಲ್ಗಾಡಿಸುತ್ತದೆ. ಕೆಲವೊಮ್ಮೆ ನಾವು ಸಹ ಯೋಚನೆ ಮಾಡಬಹುದು, ಇಷ್ಟೊಂದು ಪ್ರಾರ್ಥನೆ ಮಾಡ್ತೇವೆ, ಇಷ್ಟೊಂದು ಹರಕೆಗಳನ್ನು ನಾವು ಹೊತ್ತುತ್ತೇವೆ, ಆದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಲ್ಲ. ಬಹುಶಃ ದೇವರು ನನ್ನ ಕರ್ಮವನ್ನು, ನನ್ನ ಹಣೆ ಬರವನ್ನು ಮೊದಲೇ ಬರೆದಿರಬಹುದು. ಅದಕ್ಕೋಸ್ಕರ ನಾನು ಬೇಡಿದ್ದು ಯಾವುದು ನನಗೆ ದೊರಕುವುದಿಲ್ಲ. ದೇವರ ಯೋಜನೆ ಏನಿದೆಯೋ ಅದಕ್ಕೆ ತಕ್ಕಂತೆ ನಾನು ಜೀವಿಸಲು ಅಸಾಧ್ಯ. ಆದ್ದರಿಂದ ನಾವು ದೇವರಿಂದ ದೂರ ಸರಿಯಲು ನಾವು ಯೋಚಿಸಿರಬಹುದು. ಆದರೆ ಈ 19ನೇ ವಯಸ್ಸಿನ ಫ್ರಾನ್ಸಿಸ್ ಈ ಒಂದು ನಿರ್ಧಾರವನ್ನು ಮಾಡುವುದಿಲ್ಲ. ಬದಲಾಗಿ ಆ ಒಂದು ತನ್ನ ನಂಬಿಕೆಯ ಆ ಒಂದು ಬುನಾದಿಯೇ ಅಲುಗಾಡಿದಾಗ ಅವರು ಪ್ರಾರ್ಥನೆಯಲ್ಲಿ ತೊಡಗುತ್ತಾರೆ. ಅವರ ಸಿದ್ಧಾಂತ ಜಾನ್ ಕ್ಯಾಲ್ವಿನ್ ರವರ ಸಿದ್ಧಾಂತ ಅವರನ್ನು ಅಲುಗಾಡಿಸಿದರೂ
ನನ್ನ ಜೀವನವೇ ಇಷ್ಟು, ನಾನು ದುಡಿದರೂ ಅಥವಾ ದೇವರಿಗಾಗಿ ಶ್ರಮಿಸಿದರೂ ನನ್ನ ಕರ್ಮ ಏನಿದೆಯೋ ಇಷ್ಟೇ, ನಾನು ನರಕಕ್ಕೆ ಹೋಗಲು ನನ್ನ ಜೀವನ ಒಂದು ಕಟ್ಟಿಟ್ಟ ಬುತ್ತಿ ಎಂದು ಅವರನ್ನು ಅಲುಗಾಡಿಸಿದರೂ ಪ್ರಾರ್ಥನೆಯನ್ನು ಮಾತ್ರ ಮಾಡುವುದನ್ನು ಅವರು ನಿಲ್ಲಿಸುವುದಿಲ್ಲ. ಒಂದು ದಿವಸ ಅವರು ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿರಬೇಕಾದ್ರೆ ದೇವರು ಅವರಿಗೆ ಒಂದು ಸಂದೇಶವನ್ನು ನೀಡುತ್ತಾರೆ. ಆ ಸಂದೇಶ ಏನಾಗಿತ್ತೆಂದರೆ ಅವರನ್ನು ತನ್ನ ಜೀವನವನ್ನೇ ಬದಲಾಯಿಸುವ ಒಂದು ರೀತಿಯ ಆ ಒಂದು ಮನ ಪರಿವರ್ತನೆ ಅವರಲ್ಲಿ ಎದ್ದು ಕಾಣುತ್ತದೆ. ಅದರ ಮುಂಚೆ ಅವರು ಮಾನಸಿಕ ಖಿನ್ನತೆಗೆ, ಅದೇ ರೀತಿ ಆಧ್ಯಾತ್ಮಿಕ ಖಿನ್ನತೆಗೆ ಒಳಗಾದರೂ ದೇವರು ಅವರನ್ನು ಬಿಡುವುದಿಲ್ಲ. ದೇವರ ಯೋಜನೆ ಏನಿದೆಯೋ ಅದು ಪರರಲ್ಲೂ ಪ್ರತಿಯೊಬ್ಬರಲ್ಲೂ ಅದು ಸಂಪೂರ್ಣತೆಯನ್ನು ಕಾಣುವಂತಾಗುತ್ತದೆ. ಈ ಒಂದು ರೀತಿಯ ಖಿನ್ನತೆ ಬಹುಶಃ ಫ್ರಾನ್ಸಿಸ್ ಡಿ ಸೇಲ್ಸ್ ರವರನ್ನು ಅವರ ಆಧ್ಯಾತ್ಮಿಕತೆಯನ್ನು ಗಟ್ಟಿಯಾಗಿ ಅವರನ್ನು ಒಬ್ಬ ವ್ಯಕ್ತಿಯಾಗಿ ರೂಪಿಸಲು ಸಾಧ್ಯವಾಗುತ್ತದೆ. ಒಂದು ದಿನ ಅವರ ಆ ಒಂದು ಹತಾಶೆ ದೇವರ ಪ್ರಾರ್ಥನೆಯಲ್ಲಿ ನಿರತರಾದಾಗ ಅದು ಮಾರ್ಪಟ್ಟ ಆ ಒಂದು ಭರವಸೆಯಾಗಿ ವಿಶ್ವಾಸವಾಗಿ ಮಾರ್ಪಟ್ಟಾಗ ಅವರು ತನ್ನನ್ನೇ ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾರೆ. ಅವರ ತಪ್ಪು ಗ್ರಹಿಕೆ ಅದು ನಶಿಸಿ ಹೋಗುತ್ತದೆ. ತನ್ನ ತಲೆಯ ಮೇಲಿದ್ದ ಆ ಒಂದು ದೊಡ್ಡ ಭಾರ ಅದು ಕೆಳಗಿಳಿಯುತ್ತೆ. ಆ ಶಾಸ್ತ್ರ ಬೋಧನೆಗಳು ಏನೇನು ಅವರನ್ನು ಅಡ್ಡದಾರಿಗೆ ಅಥವಾ ತಪ್ಪು ಗ್ರಹಿಕೆಯಲ್ಲಿ ಅವರನ್ನು ಮುನ್ನಡೆಸಿತೋ ಅದರಿಂದ ಅವರು ಹೊರಬರುತ್ತಾರೆ. ಇದೇ ಘಟನೆ ತಾನೊಬ್ಬ ಗುರುವಾಗಲು ಅವರಿಗೆ ಪ್ರೇರಣೆಯಾಗುತ್ತೆ. ಆ ಪ್ರೇರಣೆ ಎಷ್ಟಾಗುತ್ತದೆ ಎಂದರೆ, ಒಂದು ದಿವಸ ಅವರು ಆ ಕುದುರೆ ಮೇಲೆ ಸವಾರಿ ಮಾಡುತ್ತಿರಬೇಕಾದ್ರೆ 3 ಬಾರಿ ಆ ಕುದುರೆ ಮೇಲಿಂದ ಅವರು ಕೆಳಗೆ ಬೀಳುತ್ತಾರೆ. ಆ ಕೆಳಗೆ ಬಿದ್ದಾಗ ಪ್ರತಿ ಬಾರಿಯೂ ಅವರ ಕತ್ತಿ ಮತ್ತು ಅದರ ಹೊರೆ ನೆಲದ ಮೇಲೆ ಆ ಶಿಲುಬೆಯ ಆಕಾರದಲ್ಲಿ ಬೀಳುತ್ತದೆ. ಇದನ್ನು ಅವರು ದೈವಿ ಸಂಕೇತ ಎಂದು ಭಾವಿಸಿ ತಮ್ಮ ನಿರ್ಧಾರ ಸರಿಯಾಗಿದೆ, ನಾನು ನಡೆಯುತ್ತಿರುವ ಆ ಒಂದು ದಾರಿ ಇದೆ ಎಂದು ಅವರು ಮುನ್ನಡೆಯುತ್ತಾರೆ. ಅವರ ಜೀವನ ನಾವು ಪೀಠಿಗೆಯಲ್ಲಿ ಆಲಿಸಿದ ಹಾಗೆ ಅಷ್ಟೊಂದು ಸುಗಮವಾಗಿರಲಿಲ್ಲ. ಹಲವಾರು ರೀತಿಯ ಕಷ್ಟ ನೋವನ್ನು ಅನುಭವಿಸಿದ ಆ ಒಂದು ಜೀವನವಾಗಿತ್ತು. ಜಿನೇವಕ್ಕೆ ಅವರು ತೆರಳಿದಾಗ ಆ ಒಂದು ಜಿನೇವ ಕ್ಯಾಲ್ವಿನಿಸ್ಟ್ ಪಂಥದ ಒಂದು ಭದ್ರಕೋಟೆಯಾಗಿತ್ತು. ಇದು ಹೇಗಿತ್ತೆ ಅಂದರೆ ಒಂದು ಸಿಂಹದ ಗುಹೆಯಲ್ಲಿ ಅಥವಾ ಸಿಂಹ ಇರುವ ಜಾಗದಲ್ಲಿ ಒಬ್ಬ ವ್ಯಕ್ತಿ ಬಿದ್ದ ಹಾಗೆ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ಆ ಜನರಿಗೆ ನೈಜ ಕ್ರಿಸ್ತನ ಆ ಒಂದು ಸಿದ್ಧಾಂತವನ್ನ ಬೋಧನೆಯನ್ನ ಬೋಧಿಸಲು ಹೋದಾಗ ಆ ಹಳ್ಳಿಗಳಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಜನರು ತಮ್ಮ ಮನೆಯ ಬಾಗಿಲನ್ನು ಮುಚ್ಚುತ್ತಿದ್ದರಂತೆ. ಯಾರೂ ಸಹ ಅವರ ಬಳಿ ಮಾತನಾಡಲು ಮುಂದೆ ಬರುತ್ತಿರಲಿಲ್ಲ. ಕೆಲವೊಮ್ಮೆ ಅವರನ್ನು ಕಲ್ಲುಗಳನ್ನು ಎಸೆಯುವುದರ ಮೂಲಕ ಅವರನ್ನು ಊರಿಂದ ಓಡಿಸುತ್ತಿದ್ದರು. ಆದರೂ ತಾನು ಇದ್ದದ್ದು ತನ್ನ ಜೀವನ ಕ್ರಿಸ್ತನಿಗೋಸ್ಕರ ಎಂದು ಅರಿತ ಆ ಫ್ರಾನ್ಸಿಸ್ ಡಿ ಸೇಲ್ಸ್ ಅದನ್ನು ಅವರು ಹಿಂಜರಿಯುವುದಿಲ್ಲ, ಇನ್ನೂ ಮುನ್ನಡೆಯುತ್ತಾರೆ. ಒಂದು ಹೇಳಿಕೆ ಇದೆ, ಬಾಗಿಲು ಮುಚ್ಚಿದರೆ ಕಿಟಕಿ ತೆರೆದಿರುತ್ತದೆ ಎಂದು. ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡದೆ ತನ್ನ ಕೈ ಬರಹದಿಂದ ಆ ದೇವರ ಸಂದೇಶವನ್ನು ಅವರು ಕರಪತ್ರಗಳಲ್ಲಿ ಬರೆದು ಅದನ್ನು ರಾತ್ರಿಯ ಹೊತ್ತು ಎಲ್ಲರೂ ಮಲಗಿದ್ದ ಸಂದರ್ಭದಲ್ಲಿ ಆ ಕದ ಮುಚ್ಚಿದರೂ ಆ ಬಾಗಿಲಿನ ಕೆಳಗಿಂದ ಆ ಕರಪತ್ರಗಳನ್ನು ಅವರು ತೂರುತ್ತಿದ್ದರಂತೆ. ಈ ರೀತಿ ಜನರು ಅವರ ಸಂದೇಶವನ್ನು ಓದಿ ಇವರು ನಿಜವಾದ ಕ್ರಿಸ್ತನ ಸಂದೇಶವನ್ನು ಸಾರುತ್ತಿದ್ದಾರೆ, ಕ್ರಿಸ್ತನ ಪರಿಚಯವನ್ನು ನಮಗೆ ನೀಡುತ್ತಿದ್ದಾರೆ, ಯಾರೂ ಸಹ ಈ ಪ್ರಿಡೆಸ್ಟಿನೇಷನ್ ಇಂದ ಅಥವಾ ವಿಧಿ ನಿರ್ಣಯದಿಂದ ಯಾರೂ ಸಹ ನರಕಕ್ಕೆ ಹೋಗುವುದಿಲ್ಲ, ಸರ್ವರನ್ನ ದೇವರು ಪ್ರೀತಿಸುತ್ತಾರೆ, ನಾವೆಲ್ಲರೂ ದೇವರಿಗೆ ಸೇರಿದ್ದೇವೆ ಎಂಬ ಒಂದು ಸತ್ಯಾಂಶವನ್ನು ಅರಿತು ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ಬಳಿ ಬಂದು ಅವರು ತಮ್ಮ ಜೀವನವನ್ನು ಮತ್ತೆ ರೂಪಿಸಲು ಅವರ ಬಳಿ ಬರುತ್ತಾರೆ.
ಈ ರೀತಿ ಬರಬೇಕಾದ್ರೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಕೈಗೊಂಡ ಆ ಒಂದು ಜೀವನ ಶೈಲಿ ವಿಭಿನ್ನವಾಗಿತ್ತು. ಅವರು ಮುಖ್ಯಸ್ಥರಲ್ಲಿ ಹೋಗುತ್ತಿರಲಿಲ್ಲ, ಬದಲಾಗಿ ಮಕ್ಕಳನ್ನು ಕರೆದು ಆ ಮಕ್ಕಳಿಗೆ ಕ್ರಿಸ್ತನ ಬೋಧನೆಯನ್ನು ಹಾಗೂ ಕ್ರಿಸ್ತನ ಪರಿಚಯವನ್ನು ತನ್ನ ಜೀವನದ ಮೂಲಕ ಅವರು ನೀಡುತ್ತಿದ್ದರು. ಈ ರೀತಿ ಅವರ ಒಂದು ಮಾತುಗಳಲ್ಲಿ, ಅವರ ಒಂದು ಬೋಧನೆಯಲ್ಲಿ ನಂಬಿಕೆಯನ್ನು ಪಡೆದ ಆ ಜನರು ಮನ ಪರಿವರ್ತನೆ ಆಗುತ್ತಾರೆ, ಮರಳಿ ಧರ್ಮಸಭೆಗೆ ಅವರು ತಿರುಗುತ್ತಾರೆ. ಸರಿ ಸುಮಾರು 60,000 to 70,000 ಜನ ಅವರು ಮರಳಿ ತಾಯಿ ಧರ್ಮಸಭೆಯ ಕಡೆಗೆ ತಿರುಗುತ್ತಾರೆ. ನೋಡಿ ಪ್ರಿಯರೇ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಕ್ಕೆ ಇದೊಂದು ನಿದರ್ಶನವಾಗಿದೆ. ದೇವರ ಯೋಜನೆಯಲ್ಲಿ ನಾವು ಸಹಭಾಗಿತ್ವವನ್ನು ಪಡೆದರೆ, ದೇವರಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಇಟ್ಟು ನಾವು ಮುನ್ನಡೆದರೆ ಖಂಡಿತ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಚಳಿಯಾಗಲಿ ಅಥವಾ ಬಿಸಿಲಾಗಲಿ, ನೋವಿರಲಿ ದುಃಖವಾಗಿರಲಿ, ದೇವರು ಸದಾ ನಮ್ಮೊಂದಿಗೆ ಮುನ್ನಡೆಯುತ್ತಾರೆ ಎಂಬುದಕ್ಕೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ಜೀವನವೇ ನಮಗೆ ಒಂದು ಆದರ್ಶವಾಗಿದೆ. ಅವರು ಬರೆದಿರುವ ಆ ಒಂದು ಪುಸ್ತಕ ಧಾರ್ಮಿಕ ಜೀವನಕ್ಕೆ ಮುನ್ನುಡಿ, ಇಂಟ್ರೊಡಕ್ಷನ್ ಟು ಡಿವೌಟ್ ಲೈಫ್. ಆ ಒಂದು ಪುಸ್ತಕದಲ್ಲಿ ಅವರು ಹೇಳಿರುವ ಒಂದು ಧ್ಯೇಯ ವಾಕ್ಯ, ತಮ್ಮ ಜೀವನವನ್ನೇ ಅದರಂತೆ ಅವರು ಜೀವಿಸಿದಾಗ ಅವರು ಹೇಳುತ್ತಾರೆ, ಒಂದು ತೊಟ್ಟು ಜೇನುತುಪ್ಪವು ಒಂದು ಪೀಪಾಯಿ ಹುಳಿಗಿಂತ ಹೆಚ್ಚು ನೊಣಗಳನ್ನು ಆಕರ್ಷಿಸುತ್ತಂತೆ. ಅ ಡ್ರಾಪ್ ಆಫ್ ಹನಿ ಅಟ್ರಾಕ್ಟ್ಸ್ ಮೋರ್ ದ್ಯಾನ್ ಎ ಬ್ಯಾರಲ್ ಆಫ್ ವಿನೆಗಾರ್ ಎಂಬುದನ್ನು ನಾವು ಯಾವಾಗ ನಮ್ಮಲ್ಲಿ ಒಳ್ಳೆತನವೆಂಬ ಒಂದು ಹಣಿಯಷ್ಟು ನಮ್ಮಲ್ಲಿ ಒಳ್ಳೆತನವಿದ್ದಲ್ಲಿ ಖಂಡಿತ ಆ ಒಳ್ಳೆತನಕ್ಕೆ ಶ್ರೇಷ್ಠತೆ ಇರುತ್ತದೆ. ನಮ್ಮಲ್ಲಿ ಆ ಪೀಪಾಯಿ ಹುಳಿಗಿಂತ ಹೆಚ್ಚು ಇರುವ ಆ ಒಂದು ಕೆಟ್ಟತನದಲ್ಲಿ ಜನರು ಹೆಚ್ಚು ಆಕರ್ಷಿತವಾಗುವುದಿಲ್ಲ. ಎಲ್ಲರಿಗೂ ಪಾವಿತ್ರತೆ ಸಾಧ್ಯ. ಪವಿತ್ರರಾಗಲು ದೇವರು ಅವಕಾಶಗಳನ್ನು ನೀಡುತ್ತಾರೆ. ಹುಟ್ಟಿನಿಂದಲೇ ಯಾರು ಶ್ರೇಷ್ಠರಾಗುವುದಿಲ್ಲ, ಅಥವಾ ಹುಟ್ಟಿನಿಂದಲೇ ಯಾರೂ ಸಹ ಪಾವಿತ್ರತೆಯಲ್ಲಿ ಜೀವಿಸುವುದಿಲ್ಲ. ಪಾವಿತ್ರತೆ ಯಾವಾಗ ನಮ್ಮಲ್ಲಿ ಹುಟ್ಟುತ್ತದೆ ಅಂದರೆ, ನಾನು ದೇವರಿಗೆ ಹತ್ತಿರ ಬರುವಾಗ, ದೇವರು ನನ್ನ ಪಾಪಗಳನ್ನು ಕ್ಷಮಿಸಿ ನನಗೆ ಮರಳಿ ಜೀವಿಸಲು ಅವಕಾಶಗಳನ್ನು ನೀಡುವಾಗ, ದೇವರು ನನ್ನೊಂದಿಗೆ ಇದ್ದಾರೆ ಎಂಬ ಒಂದು ಸತ್ಯಾಂಶವನ್ನು ಅರಿತಾಗ. ಅವರ ಜೀವನದ ಕೊನೆಯ ಆ ಒಂದು ವೇಳೆಯಲ್ಲಿ ಅವರು ಸಾಯುವ ಮುನ್ನ ಅವರ ಹಿಂಬಾಲಕರು ಅವರು ಸ್ಥಾಪಿಸಿದ ಆ ವಿಸಿಟೇಷನ್ ಕಾಂಗ್ರಿಗೇಷನ್ನ ಒಬ್ಬ ಕನ್ಯಾಸ್ತ್ರೀ ಅವರಲ್ಲಿ ಬಂದು ಕೊನೆಯ ಆ ಒಂದು ಆದರ್ಶದ ಮಾತನ್ನು ಕೇಳುತ್ತಾರೆ. ಬಹುಶಃ ಅವರು ಒಂದು ದೊಡ್ಡ ಪ್ರಬೋಧನೆಯನ್ನು ಅವರು ಬಯಸಿದ್ದರೋ ಏನೋ, ಆದರೆ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ಬಳಸುವ ಒಂದೇ ಒಂದು ಪದ ದೀನತೆ. ದೀನತೆ ಅವರ ಜೀವನದ ಒಂದು ಸಾರಾಂಶವಾಗಿತ್ತು. ದೀನತೆಯಲ್ಲೇ ಅವರು ಜೀವಿಸಿದರು, ದೀನತೆಯನ್ನೇ ಅವರೇ ಕಲಿಸಿದರು. ಆ ಕ್ರಿಸ್ತನಿಂದ ಪ್ರೇರಿತರಾದ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅದೇ ರೀತಿ ಜೀವಿಸಿ ಪರರನ್ನು ಸಹ ಜೀವಿಸಲು ಆ ಒಂದು ಆದ್ಯತೆಯನ್ನು ಅವರಿಗೆ ನೀಡುತ್ತಾರೆ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಇದನ್ನೇ ಆಲಿಸಿದೆವು. ನಮಗೆ ಒಳಿತು ಯಾವುದು ಎಂದು ಕೆಲವೊಮ್ಮೆ ನಾವು ಹುಡುಕುತ್ತಾ ಇರುತ್ತೇವೆ. ಪ್ರವಾದಿ ಮೀಕಾ ಹೇಳುವ ಪ್ರಕಾರ, ನಾವು ನ್ಯಾಯ ನೀತಿಯ ನಡವಳಿಕೆಯಲ್ಲಿ ಇರುವಾಗ, ಕರುಣೆಯಲ್ಲಿ ಅಚಲ ಆಸಕ್ತಿಯನ್ನ ಇದ್ದಾಗ, ದೇವರ ಮುಂದೆ ನಾವು ನಮ್ರತೆಯಲ್ಲಿ ಜೀವಿಸುವಾಗ, ಈ 3 ಅಂಶಗಳು ನಮ್ಮ ಜೀವನದ ಒಂದು ದೈವಿ ಕೇಂದ್ರೀಕೃತವಾಗಬೇಕು, ಅಥವಾ ಜೀವನದ ಅಂಶ ಅದರಲ್ಲಿ ಬೇರೂರಬರಬೇಕು. ನ್ಯಾಯ ನೀತಿಯ ನಡವಳಿಕೆ. ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಆ ಕ್ರಿಸ್ತ ನೀಡಿದ ಆ ಒಂದು ಪಥದಲ್ಲಿ ನಾವು ನಡೆದರೆ ಖಂಡಿತ ನ್ಯಾಯ ನೀತಿಯ ನಡವಳಿಕೆಯಲ್ಲಿ ನಾವು ಸಹ ಜೀವಿಸುತ್ತೇವೆ. ಅವರ ಅಚಲ ವಿಶ್ವಾಸದಲ್ಲಿ ನಾವು ಜೀವಿಸುವಾಗ ಅವರ ಹಾಗೆ ಕರುಣೆಯಿಂದ ನಾವು ಸಹ ಜೀವಿಸಲು ಸಾಧ್ಯ. ಇದೆಲ್ಲ ಜೀವಿಸಬೇಕಾದ್ರೆ ನಾವು ದೇವರ ಮುಂದೆ ನಾವು ಬಾಗಬೇಕು, ದೇವರ ಮುಂದೆ ನಾವು ನಮ್ರತೆಯಲ್ಲಿ ಜೀವಿಸಬೇಕು. ಫ್ರಾನ್ಸಿಸ್ ಡಿ ಸೇಲ್ಸ್ ಆ ಒಂದು ನಮ್ರತೆಯ ಜೀವನವನ್ನು ಜೀವಿಸಿದರು. ಆ ನಮ್ರತೆ ಅವರನ್ನು ಶ್ರೇಷ್ಠತೆ ಕಡೆಗೆ ಮುನ್ನಡೆಯುತ್ತದೆ. ಅವರ ಜೀವನ ಪರರಿಗೆ ಒಂದು ಪ್ರೇರಣೆಯಾಗುತ್ತದೆ.
ಯಾಕೋಬ ಬರೆದ ಆ ಒಂದು ಪತ್ರದಲ್ಲೂ ಇದೇ ರೀತಿಯ ಇನ್ನೊಂದು ಸಂದೇಶವನ್ನು ನಾವು ನೋಡುತ್ತೇವೆ. ಯಾರು ವಿನಯಶೀಲತೆಯಲ್ಲಿ ನಡೆಯುತ್ತಾರೋ ಆ ನಡತೆ ದೈವಿ ಕೇಂದ್ರೀಕೃತವಾಗಿ ದೇವರೆಡೆಗೆ ಅವರನ್ನು ಮುನ್ನಡೆಸುವುದನ್ನು ನಾವು ಕಾಣುತ್ತೇವೆ. ಇವೆಲ್ಲವೂ ಬೆಳೆಯುತ್ತಾ ಹೋಗುತ್ತದೆ. ಇದರ ಬದಲಾಗಿ ನಾವು ದೈವಿ ಪ್ರೇರಿತ ಜ್ಞಾನಕ್ಕೆ ನಾವು ಸಮರ್ಪಿತವಾದಾಗ ನಮ್ಮಲ್ಲಿ ಪರಿಶುದ್ಧತೆ, ಶಾಂತಿಯುತ ಜೀವನ, ಒಂದು ಫಲಭರಿತ ಜೀವನವನ್ನು ರೂಪಿಸಲು ನಮಗೆ ಸಾಧ್ಯವಾಗುತ್ತದೆ. ಪ್ರಿಯರೇ, ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರ ಈ ಒಂದು ಹಬ್ಬವನ್ನು ಕೊಂಡಾಡುವಾಗ ನಾವು ಸಹ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟ ನೋವುಗಳನ್ನು ಅನುಭವಿಸುತ್ತಿರಬಹುದು. ಪರರು ನಮ್ಮನ್ನು ದಿಕ್ಕು ತಪ್ಪಿಸಿರಬಹುದು. ನಾವು ಮಾಡುವ ಪ್ರಾರ್ಥನೆಯಿಂದ ನಾವು ಹತಾಶರಾಗಿ ದೇವರಿಂದ ದೂರ ಸರಿದಿರಬಹುದು. ಆದರೆ ನಾವು ನೆನಪಿಡೋಣ, ದೇವರು ನಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಎಷ್ಟೇ ನೋವಿದ್ದರೂ, ಎಷ್ಟೇ ಗಾಯಗಳಾದರೂ ದೇವರು ನಮ್ಮೊಂದಿಗೆ ಮುನ್ನಡೆಯುತ್ತಾರೆ, ದೇವರು ನಮ್ಮನ್ನು ಮುನ್ನಡೆಸುತ್ತಾರೆ ಎಂಬ ಸತ್ಯಾಂಶವನ್ನು ಅರಿತು ನಾವು ಅದರಂತೆ ಜೀವಿಸುವರಾಗೋಣ. ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ಈ ಮನುಷ್ಯ ರೂಪವನ್ನು ನಮಗೆ ನೀಡಿದ್ದಾರೆ. ಏಕೆಂದರೆ ನಾವು ಅವರೊಂದಿಗಿದ್ದು ಅವರ ಅನುಭವವನ್ನು ಪಡೆದು ಪರರಿಗೆ ಸಾರಲು. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರು ಪ್ರಭುವಿಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟರು, ಅವರೊಂದಿಗಿದ್ದರು, ಅವರಿಂದ ಪ್ರೇರಿತರಾಗಿ ಆ ಕಠಿಣವಾದ ಸ್ಥಳಕ್ಕೆ ಹೋಗುತ್ತಾರೆ. ಏಕೆಂದರೆ ದೇವರೇ ಅವರನ್ನು ಆ ಒಂದು ಪ್ರದೇಶಕ್ಕೆ ಕಳಿಸಿರುತ್ತಾರೆ. ಪ್ರಿಯರೇ, ನಮಗೂ ಸಹ ನಮ್ಮ ಕುಟುಂಬಗಳಲ್ಲಿರಬಹುದು, ನಾವು ಕೆಲಸ ಮಾಡುತ್ತಿರುವ ಆ ಒಂದು ಸ್ಥಳಗಳಲ್ಲಿರಬಹುದು, ನಾವು ಕೆಲವೊಮ್ಮೆ ಕಷ್ಟ ನೋವುಗಳನ್ನು ಅನುಭವಿಸುತ್ತೇವೆ. ಎಲ್ಲವನ್ನ ನಾವು ದೇವರಿಗೆ ಸಮರ್ಪಿಸಿದಾಗ, ಪ್ರಾರ್ಥನೆಯಲ್ಲಿ ನಮ್ಮ ಜೀವನವನ್ನೇ ನಾವು ದೇವರಿಗೆ ಮುಡುಪಾಗಿಟ್ಟಾಗ ಖಂಡಿತ ನಮಗೂ ಸಹ ದೈವಿ ಪ್ರೇರಣೆ ದೊರಕುತ್ತದೆ. ಈಗೋ ಸದಾ ನಾನು ನಿನ್ನೊಂದಿಗೆ ಇದ್ದೇನೆ ಎಂಬ ಒಂದು ಭರವಸೆಯನ್ನು ನೀಡಿದ ಆ ಒಂದು ಮಾತುಗಳು ನಮ್ಮ ನೆನಪಿಗೆ ಬರಲಿ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ರವರು ನಮಗೆ ಪ್ರೇರಣೆ ಆಗಲಿ. ಅವರ ಆದರ್ಶ ಜೀವನ, ಅವರ ದೀನತೆ, ವಿನಯಶೀಲತೆಯ ಜೀವನ ನಮಗೂ ಸಹ ಪ್ರೇರಣೆಯಾಗಲಿ. ನಾವು ಸದಾ ಕ್ರಿಸ್ತನೊಂದಿಗೆದ್ದು ಕ್ರಿಸ್ತನಿಗೋಸ್ಕರ, ಕ್ರಿಸ್ತನಿಗಾಗಿ ನಾವು ಜೀವಿಸುವ ಸಾಧನಗಳಾಗೋಣ. ಆ ಭಗವಂತ ನಮ್ಮನ್ನು ಸಹ ಆ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಸೇರಿಸಲಿ. ಸದಾ ಅವರೊಂದಿಗೆ ನಾವು ಸ್ವರ್ಗೀಯ ಸಾಮ್ರಾಜ್ಯದಲ್ಲಿ ಅವರೊಂದಿಗಿದ್ದು ಅವರಿಗೆ ಬೇಕಾದ ನಮಗೆ ಬೇಕಾದ ಒಂದು ಶಕ್ತಿ ಸಾಮರ್ಥ್ಯವನ್ನು ಆ ಭಗವಂತ ನಮಗೆ ನೀಡಲಿ. ನಾವು ಭಯದಿಂದ ಜೀವಿಸುವ ಒಂದು ಸಂದರ್ಭವಿದ್ದರೂ ಸಹ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ನಮ್ಮ 21ನೇ ಶತಮಾನದಲ್ಲಿ ನಾವು ಜೀವಿಸುವಾಗ ಈ 16ನೇ ಶತಮಾನದ ಸಂತ ಇಂದಿಗೂ ಅವರ ಜೀವನ ನಮಗೆ ಪ್ರೇರಣೆಯಾಗಿದೆ. ಆ ಪ್ರೇರಣೆಯಲ್ಲಿ ನಾವು ಜೀವಿಸುವರಾಗೋಣ, ಮುನ್ನಡೆಯೋಣ. ಕ್ರಿಸ್ತ ನಮ್ಮೊಂದಿಗಿದ್ದಾನೆ. ಕ್ರಿಸ್ತ ನಮ್ಮೆಲ್ಲರನ್ನ ಹರಸಲಿ. ಆಮೇನ್. ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾಮರಿಯವರಲ್ಲಿ ಜನಿಸಿದರು. ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಆತನನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದ 3ನೇ ದಿನ ಮೃತರ ಮಧ್ಯದಿಂದ ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ನೆಲೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೀನತೆಯ, ವಿಧೇಯತೆಯ, ಪ್ರೀತಿಯ, ಶಾಂತಿಯ, ಕರುಣೆಯ, ಮಮತೆಯ ಜೀವನವನ್ನು ಜೀವಿಸುತ್ತಾ ಇದರಿಗೆ ಉಪಾಗಿ ಜಗತ್ತಿಗೆ ಜ್ಯೋತಿಯಾಗಿ ಬಾಳುತ್ತಾ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಆದರ್ಶ ತತ್ವಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲಿ ಅನುಸರಿಸಿ ಪರಿಶುದ್ಧತೆಯಲ್ಲಿ, ಪಾವನತೆಯಲ್ಲಿ ನಾವು, ನಮ್ಮ ಮಕ್ಕಳು, ನಮ್ಮ ಕುಟುಂಬಗಳು, ನಮ್ಮ ಸಮುದಾಯ, ನಮ್ಮ ಶಿಕ್ಷಣ ಸಂಸ್ಥೆಗಳು ಬೆಳೆಯಲೆಂದು ಭಕ್ತಿ ವಿಶ್ವಾಸದಿಂದ ಭಿನ್ನಯಿಸೋಣ. ದಯಾಳು
ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸದಾ ನಿಮ್ಮ ಕೃಪೆಯಲ್ಲಿ ಜೀವಿಸುತ್ತಾ ಮುನ್ನಡೆಯಲು ಅನುಗ್ರಹಿಸಿರಿ. ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು, ನಮ್ಮೆಲ್ಲ ಆಶೋತ್ತರಗಳನ್ನು ಈಡೇರಿಸಿರಿ. ನಮ್ಮ ಜೀವಿತದ ಎಡರು ತೊಡರುಗಳಲ್ಲಿ, ಖಿನ್ನತೆಗಳಲ್ಲಿ, ಮಾನಸಿಕ ಶಾರೀರಿಕ ವೇದನೆಗಳಲ್ಲಿ, ಎಲ್ಲ ರೀತಿಯ ಸವಾಲುಗಳಲ್ಲಿ ನಿಮ್ಮನ್ನೇ ನಾವು ಅವಲಂಬಿಸಿ ಎಲ್ಲವನ್ನು ಎದುರಿಸಲು ಅನುಗ್ರಹಿಸಿರಿ. ನಮ್ಮ ದೀನ ಮೊರೆಯನ್ನು ಆಲಿಸಿರಿ. ನಿಮ್ಮ ನಾಮಕ್ಕೆ ಸದಾ ಸ್ತುತಿ, ಸ್ತೋತ್ರ, ಮಹಿಮೆ ಉಂಟಾಗಲಿ.
ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತಿಡೀ ಪವಿತ್ರ ಧರ್ಮ ಸಭೆಯ ಒಳಿತಿಗಾಗಿಯೂ ಈ ಬಲಿಯು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರ ಅತ್ಯಂತ ವಿನಯಶೀಲ ಆತ್ಮವನ್ನು ಪವಿತ್ರಾತ್ಮರಾದ್ರಿಂದ ಅತಿಶಯವಾಗಿ ಬೆಳಗಿಸಿದ್ದೀರಿ. ನಾವು ನಿಮಗೆ ಅರ್ಪಿಸುತ್ತಿರುವ ರಕ್ಷಣಾ ಬಲಿಯ ಮೂಲಕ ನಮ್ಮ ಹೃದಯಗಳನ್ನು ಅದೇ ಪವಿತ್ರಾತ್ಮರ ದಿವ್ಯಾಗ್ನಿಯಿಂದ ಹೊತ್ತಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಹೃದಯಗಳನ್ನು ಮೇಲಕ್ಕೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರ ಹಬ್ಬದಂದು ನಿಮ್ಮ ಧರ್ಮಸಭೆಯ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುರಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಘೋಷಿಸುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಹಾಡುವುದೇನೆಂದರೆ ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು ಹೇಳಿದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದು ಹೇಳಿದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಎಂಡ್ರಿ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆಯೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯೆಯ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ
ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. 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 ಸಂತ ಫ್ರಾನ್ಸ್ ದೆ ಸೇಲ್ಸ್ ಅವರ ಆದರ್ಶ ಜೀವನ, ಪ್ರಭು ಕ್ರಿಸ್ತರಲ್ಲಿ ನಮ್ಮ ಪರಿಶುದ್ಧತೆಯ ಬಾಳು ಎಂದೆಂದೂ ಸದಾ ನಮಗೆ ದೊರಕಲೆಂದು ಪ್ರಭು ಯೇಸು ಕ್ರಿಸ್ತದ ಪ್ರಾರ್ಥನೆಯೊಂದಿಗೆ ಭಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೆಡುಕುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯ, ಅಧಿಕಾರ, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯರೇ, ಒಬ್ಬರಿಗೊಬ್ಬರು ಪರಸ್ಪರ ಶಾಂತಿಯನ್ನು ಕೋರೋಣ.
ಇಗೋ ಪ್ರಭು ಕ್ರಿಸ್ತರು ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯ ಪಾಸ್ಕ ಭೋಜನಕ್ಕೆ ಕರೆಯಲ್ಪಡುವ ನಾವೆಲ್ಲರೂ ನಿಜವಾಗಿಯೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಾವು ಸ್ವೀಕರಿಸಿದ ಸಂಸ್ಕಾರದ ಮೂಲಕ ಸಂತ ಫ್ರಾನ್ಸಿಸ್ ದಿ ಸೇಲ್ಸ್ ಅವರ ಪ್ರೀತಿ ಮತ್ತು ವಿನಯಶೀಲತೆಯನ್ನು ಇಹದಲ್ಲಿ ಅನುಸರಿಸುತ್ತಾ ಅವರಂತೆ ಸ್ವರ್ಗೀಯ ಮಹಿಮೆಯನ್ನು ನಾವು ಪಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನ ಎಲ್ಲೆಡೆ ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಎಲ್ಲರೂ ಕುಳಿತುಕೊಳ್ಳಿ. ಕೊನೆಯ ಹಾಡನ್ನು ಈಗ ಕೊಯರ್ ಮೆಂಬರ್ಸು ಹಾಡುತ್ತಾರೆ. ಅದಾದ ನಂತರ ಚಿಕ್ಕ ಸನ್ಮಾನ ಕಾರ್ಯಕ್ರಮ ಇದೆ. ದಯಮಾಡಿ ಈಗ ಭಕ್ತಿಯುತವಾಗಿ ಈ ಕೊನೆಯ ಹಾಡಲ್ಲಿ ಭಾಗವಹಿಸುವ. ಕ್ರಿಸ್ತರ ಹೆಜ್ಜೆಯಲ್ಲಿ ನಡೆದಂತ
ಸಂಸ್ಕೃತಿ ಸಾಹಿತ್ಯದಲ್ಲಿ ಪ್ರೀತಿ ಬಾಂಧವ್ಯದಲ್ಲಿ ವಿಶ್ವಲಾಭ ಗಮನ ಸೆಳೆದ ಧರ್ಮ ನಮ್ಮದು. ಈ ಪುಣ್ಯ ಭೂಮಿಯಲ್ಲಿ ಕ್ರಿಸ್ತನನ್ನು ಸಾರಲು ಆಯ್ಕೆಯಾದ ನಾವೆಲ್ಲ ಭಾಗ್ಯವಂತರು. ಇಂದು ನಮ್ಮ ಊರಿನ ದೇವಾಲಯದಲ್ಲಿ ನಮ್ಮೆಲ್ಲರ ಹಿತಕ್ಕಾಗಿ ಸದಾ ಬೇಡುವ. ಇಂದು ನಮ್ಮ ಊರಿನ ದೇವಾಲಯದಲ್ಲಿ ನಮ್ಮೆಲ್ಲರ ಹಿತಕ್ಕಾಗಿ ಸದಾ ಬೇಡುವ. ಈ ದಿನ ಶುಭ ದಿನ, ಸಂತ ಫ್ರಾನ್ಸಿಸ್ ಸೇರಿಸರ ಪುಣ್ಯ ದಿನ. ಈ ದಿನ ಶುಭ ದಿನ, ಸಂತ ಫ್ರಾನ್ಸಿಸ್ ಸೇರಿಸರ ಪುಣ್ಯ ದಿನ. ಒಂದುಗೂಡಿ ಹಾಡಿನಲ್ಲಿ ಕೊಂಡಾಡುವ, ಸಂತೋಷದಿ ಪರಸ್ಪರ ಶುಭ ಕೋರುವ. ಒಂದುಗೂಡಿ ಹಾಡಿನಲ್ಲಿ ಕೊಂಡಾಡುವ, ಸಂತೋಷದಿ ಪರಸ್ಪರ ಶುಭ ಕೋರುವ. ಇಂದು ನಮ್ಮೆಲ್ಲರ ಉತ್ಸವ, ಸಂತ ಫ್ರಾನ್ಸಿಸ್ಸರ ಮಹೋತ್ಸವ. ಇಂದು ನಮ್ಮೆಲ್ಲರ ಉತ್ಸವ, ಸಂತ ಫ್ರಾನ್ಸಿಸ್ಸರ ಮಹೋತ್ಸವ. ವಿವಾಹ ಪ್ರಕಟಣೆ. ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಕೊಪ್ಪಳ ಧರ್ಮ ಕೇಂದ್ರಕ್ಕೆ ಸೇರಿದ ಚೌರಪ್ಪ ದಂಡಾವತಿ ಮತ್ತು ಮೇರಿ ಇವರ ಮಗನಾದ ಜಾನ್ಸನ್ ದಂಡಾವತಿ ಹಾಗೂ ಸಂತ ಇಗ್ನೇಷಿಯಸ್ ಲೋಯಾಲ ಗದಗ ಬೆಟಗೇರಿ ಧರ್ಮ ಕೇಂದ್ರಕ್ಕೆ ಸೇರಿದ ಆರೋಗ್ಯಪ್ಪ ಚಿತ್ತಾಪುರ ಮತ್ತು ಫಾತಿಮಾ ಚಿತ್ತಾಪುರ ಇವರ ಮಗಳಾದ ಕ್ಲಾರಾ ಚಿತ್ತಾಪುರ ಇವರಿಗೆ ವಿವಾಹ ನಿಶ್ಚಿತಾರ್ಥವಾಗಿದೆ. ಈ ವಿವಾಹಕ್ಕೆ ಏನಾದರೂ ಅಡಚಣೆ ಅಥವಾ ಅಡ್ಡಿ ಇದ್ದಲ್ಲಿ ವಿಚಾರಣೆ ಗುರುವಿಗೆ ತಿಳಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. 25/1/2026 ಮೊದಲನೇ ಪ್ರಕಟಣೆ. ಸಹೋದರ ಸಹೋದರರೇ, ಇಲ್ಲಿ ಬಂದಿರುವ ಎಲ್ಲ ಗುರುಗಳ ಪರವಾಗಿ ನಿಮ್ಮೆಲ್ಲರಿಗೂ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾರೆ. ಹ್ಯಾಪಿ ಫೀಸ್ಟ್ ಟು ಆಲ್ ಆಫ್ ಯು. ಜೋರಾಗಿ ಫಲಕ್ಕೆ ಅಭಿನಂದಿಸುತ್ತೇನೆ. ಇಂದಿನ ಹಬ್ಬದ ಆಡಂಬರದ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ನಮ್ಮೆಲ್ಲರಿಗೂ ನೀಡಿದ ಧನ್ಯವಾದಗಳನ್ನು ಇವರಿಗೆ ಸನ್ಮಾನಿಸುತ್ತೇವೆ. ಥ್ಯಾಂಕ್ ಯು ಡಿಯರ್ ಫಾದರ್. ಇವರನ್ನು ಸನ್ಮಾನಿಸಲು ಚೌರಪ್ಪ ದಂಡಾವತಿ, ನವೀನ್ ಕುಮಾರ್, ಮಿಸ್ ವೇದಾಂಗಿನಿ ಗುರುಗಳಿಗೆ ಸನ್ಮಾನಿಸಲು ಸಂಪಾದಿಸುತ್ತೇನೆ. Picture Palestina, Father, no sorry. DB ಸುಪೀರಿಯರ್ ಡಾನ್ ಬಾಸ್ಕೋ ಹೊಸಪೇಟೆ ಇವರಿಗೆ MSFS ಗುರುಗಳ ಪರವಾಗಿ ಹಾಗೂ ಪಾಲನಾ ಸಮಿತಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಡಿಯರ್ ಫಾದರ್. ಗುರುಗಳನ್ನು ಸನ್ಮಾನಿಸಲು ಆನಂದರಾಜ್, ವಿಶ್ವಾಸಿ ಬುದಿನಿ, ಸರಿತಾ ಮೇರಿ ಮುಂದೆ ಬಂದು ಗುರುಗಳನ್ನು ಸನ್ಮಾನಿಸಲು ವಿನಂತಿಸುತ್ತೇನೆ. ನ್ನು ಪವಿತ್ರೀಕರಿಸಲು ಬಂದಿರುವ ಸಿಂಧನೂರು ವಲಯದ ಮುಖ್ಯ ಗುರುಗಳಾದ ವಂದನೆಯ ಫಾದರ್ ಜ್ಞಾನಪ್ರಕಾಶಂ, ಧರ್ಮ ಕೇಂದ್ರದ ಗುರುಗಳು, ಪವಿತ್ರ ಕುಟುಂಬ ದೇವಾಲಯ ಸಿಂಧನೂರು ಇವರಿಗೆ MSFS ಗುರುಗಳ ಪರವಾಗಿ, ಪಾಲನಾ ಸಮಿತಿ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಡಿಯರ್ ಫಾದರ್. ಇವರನ್ನು ಗುರುಗಳನ್ನು ಸನ್ಮಾನಿಸಲು ಮಿಸ್ ರೂಬಿ, ಸುನೀತಾ ಬುದಿನಿ, ಮಿಸ್ ಪುಷ್ಪಾ ಮೈಕಲ್ ಮುಂದೆ ಬಂದು ಗುರುಗಳನ್ನು ಸನ್ಮಾನಿಸಲು ವಿನಂತಿಸುತ್ತೇನೆ.
ಗುರುಗಳಿಗೆ ಶುಭ ಸಂದೇಶವನ್ನು ನೀಡಲು ಹಾಗೂ ನಮ್ಮ ಪಾಲಕರ ಸಂತ ಫ್ರಾನ್ಸಿಸ್ ಡಿ ಸೇಲ್ಸ್ ಅವರ ಜೀವನದ ಬಗ್ಗೆ ತಿಳಿಸಿಕೊಡಲು ಹಾಗೂ ತಮ್ಮ ಸುವಾರ್ತೆಯ ಮೂಲಕ ನಮ್ಮ ಜಿಲ್ಲೆ ಕೊಪ್ಪಳವನ್ನು ಆಶೀರ್ವದಿಸಲು ಬಂದಿರುವಂತಹ ವಂದನೀಯ ಫಾದರ್ ಫ್ರಾನ್ಸಿಸ್ ಚಿನ್ನಪ್ಪ ವ್ಯವಸ್ಥಾಪಕರು ಮೌಂಟ್ ಕಾಲ್ವರಿ ಶೈನ್ ಟಿಬಿ ಡ್ಯಾಮ್ ಇವರಿಗೆ MSFS ಗುರುಗಳ ಪರವಾಗಿ ಪಾಲನಾ ಸಮಿತಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಡಿಯರ್ ಫಾದರ್. ಗುರುಗಳನ್ನು ಸನ್ಮಾನಿಸಲು ಲೂಸಿ ಬೇಬಿ, ಮೇರಿ ಟೀಚರ್, ಶ್ರೀನಿವಾಸ್ ರಾಮ್ ಮುಂದೆ ಬಂದು ಗುರುಗಳ ಮಹೋತ್ಸವವನ್ನು ನನ್ನ ಜೊತೆಯಲ್ಲಿ ಸದಾ ನಿಂತು ನನ್ನ ಜೊತೆಯಲ್ಲಿ ಸಲಹೆ ನೀಡುವಂತಹ ನನ್ನ ಕುಟುಂಬದ ಸದಸ್ಯರಾದಂಥ ವಂದನೆ ಫಾದರ್ ಮ್ಯಾಥ್ಯೂ ಮತ್ತು ಫಾದರ್ ಜೋಜೋ ಕಳೆದ 3 ವರ್ಷಗಳಿಂದ ಶಾಲೆಯಾಗಲಿ ವಿಚಾರಣೆಯಾಗಲಿ ಯಾವುದೇ ಕೆಲಸ ಕಾರ್ಯಗಳಾದರೂ ನಾವು 3 ಜನ ಒಟ್ಟಿಗೆ ನಿಂತು ಎಲ್ಲ ಕೆಲಸವನ್ನು ಕ್ರಮಬದ್ಧವಾಗಿ ಮಾಡಲಿಕ್ಕೆ ನನ್ನ ಕುಟುಂಬಸ್ಥರು MSFS ಸಭೆ ಇಬ್ಬರು ಗುರುಗಳಿಗೆ ಅನಂತ ವಂದನೆಗಳು ಸಲ್ಲಿಸ್ತೇನೆ. ಜೋರ ಕೈಚಪ್ಪಲೆಯೊಂದಿಗೆ ಅಭಿನಂದಿಸುವ. ಈ ಹಬ್ಬಕ್ಕೆ ಪ್ರತಿಯೊಂದು ರೀತಿಯಲ್ಲಿ ಉತ್ತಮವಾಗಿ ನಮಗೆ ನೆರವು ನೀಡಿದಂತಹ ಇಲ್ಲಿರುವ MSFS ಸಭೆಯ ಗುರುಗಳು ಬಹಳ ದೂರದಿಂದ ಕೂಡ ಬಂದಿದ್ದಾರೆ. ಸವನೂರು, ಶಿರಾಳಕೊಪ್ಪ ಹಾಗೂ ಮುಂಡರ್ಗಿ, ಕೊಕ್ಕನೂರು ಮತ್ತು ಇತರ ಕಮ್ಯುನಿಟಿಯಿಂದ MSFS ಫಾದರ್ಸ್ಗಳು ಬಂದಿದ್ದಾರೆ. ಈ ಜಾಗದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ನಡೆದರೂ ಕೂಡ ನಮ್ಮ ಸಂಸ್ಥೆಯ ಫಾದರ್ಸ್ಗಳು ಎಲ್ಲ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ನಿಂತಿರೋದು. ಎಂತಹ ಅದು ಕಷ್ಟವಾಗಲಿ, ದುಃಖವಾಗಲಿ, ನೋವಾಗಲಿ ಎಲ್ಲ ರೀತಿಯಲ್ಲಿ ಈ ವಲಯದ MSFS ಗುರುಗಳು. ಆದ್ದರಿಂದ ಇಂದು ನಿಮ್ಮೆಲ್ಲರ ಪರವಾಗಿ ಈ MSFS ಫಾದರ್ಸ್ಗಳಿಗೆ ಸಂಪೂರ್ಣವಾಗಿ ಅವರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಒಬ್ಬ ಗುರುಗಳು ಸ್ಯಾಡಮ್ಮಿಂದ ಬಂದಿದ್ದಾರೆ, ಗುಲ್ಬರ್ಗದಿಂದ ಭಾಗವಹಿಸಲಿಕ್ಕೆ ಬಹಳ ಸಂತೋಷ. ಆದ್ದರಿಂದ ಎಲ್ಲ ಗುರುಗಳಿಗೆ ಒಂದು ಸರಿ ಜೋರಾಗಿ ಕಚ್ಚಪಾಲೆಯಿಂದ ಅಭಿನಂದಿಸುವ. ನಮ್ಮ ಧರ್ಮಕೇಂದ್ರದ ವಾರ್ಷಿಕ ಮಹೋತ್ಸವಕ್ಕೆ ಆಗಮಿಸಿದಂತಹ ಸಭೆಯ ಎಲ್ಲ ಗುರುಗಳಿಗೂ ಹಾಗೂ ಡೊನ್ ಬೋಸ್ಕೋ ಸಭೆಗೆ ಬಂದಿರುವಂತಹ ಗುರುಗಳಿಗೂ, ಕೊಪ್ಪಳ ವಲಯದ ಎಲ್ಲ ಧರ್ಮ ಕೇಂದ್ರದ ಗುರುಗಳಿಗೂ, ಬಳ್ಳಾರಿ ಧರ್ಮ ಪ್ರಾಂತ್ಯದಿಂದ ವಿವಿಧ ಧರ್ಮ ಕೇಂದ್ರದಿಂದ ಬಂದಿರುವಂಥ ಎಲ್ಲ ಗುರುಗಳಿಗೂ ಹಾಗೂ ಎಲ್ಲ ಕನ್ಯಾಸ್ತ್ರೀಯರಿಗೂ ಹಾಗೂ ಎಲ್ಲ ಭಕ್ತಾದಿಗಳಿಗೂ, ಶಿಕ್ಷಕಿಯರು, ಬೇರೆ ಕಡೆಯಿಂದ ಬಂದಿರುವ ಶಾಲೆಯಿಂದ ಬಂದಿರುವ SFS ಶಾಲೆಯಿಂದ ಬಂದಿರುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಕೈಚೆಪ್ಪಾಲದಿಗೆ ಅವನ್ನು ಅಭಿನಂದಿಸುವ. ಅದೇ ರೀತಿಯಲ್ಲಿ SFS ಶಾಲೆ ಇಲ್ಲಿ ಹೈಸ್ಕೂಲ್ ಮತ್ತು ICSC ಶಾಲೆಯ ಪ್ರತಿಯೊಬ್ಬ ಶಿಕ್ಷಕ ವೃಂದವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಅಂದವಾದ ಡೆಕೋರೇಷನ್ಸ್, ಫ್ಲವರ್ ಡೆಕೋರೇಷನ್ಸ್ ಇದೆಲ್ಲವೂ ಸಹ ಶಿಕ್ಷಕ ವೃಂದವರು ಮಾಡಿದ್ದಾರೆ. ವಿಶೇಷವಾಗಿ ಈ ಒಂದು ಡೆಕೋರೇಷನ್ನ ಇಬ್ಬರು ಶಿಕ್ಷಕರು ತನ್ನದೇ ಆದ ಕ್ರಿಯೇಟಿವಿಟಿಯಿಂದ ಅವರು ಮಾಡಿದ್ದಾರೆ. ಅನುಪಮ ಮ್ಯಾಮ್ ಮತ್ತು ಇನ್ನೊಬ್ಬರು ಶಾಂತು ಮ್ಯಾಮ್, ಇವರಿಗೆ ವಿಶೇಷವಾಗಿ ಧನ್ಯವಾದ ಕೈ ಚಪ್ಪಲದಿಗೆ ಅಭಿನಂದಿಸುವ. ಈಗ ಇಲ್ಲಿರುವ ನೆರೆದಿರುವ ಗುರುಗಳಿಗೆ ನಮ್ಮ ಪಾಲನಾ ಸಮಿತಿಯವರು ಕೊಡುಗೆಯನ್ನು ನೀಡುವರು. ಸ್ಮಾಲ್ ಗಿಫ್ಟ್ ಟು ಆಲ್ ದ ಫಾದರ್ಸ್. ಪಾಲನಾ ಸಮಿತಿ ಮೆಂಬರ್ಸ್ ಮುಂದೆ ಬಂದು ಇಲ್ಲಿರುವ ಗುರುಗಳಿಗೆ ನೀಡಲು ಈ ಹಬ್ಬ ಮೂಡಿ ಬರಲು ನಮಗೆ ನೆರವಾಗಿ ನಿಂತಿರುವ ಪಾಲನಾ ಸಮಿತಿಯ ಸದಸ್ಯರುಗಳಾದಂತಹ ಚೌರಪ್ಪ ವೈಸ್ ಪ್ರೆಸಿಡೆಂಟ್, ಆನಂದರಾಜ್ ಸೆಕ್ರೆಟರಿ,
ಸಿಲ್ವಿ ಸರ್, ರೂಬಿ ಮಿಸ್, ವೇಲಾಂಗಣ್ಣಿ ಮಿಸ್, ಸರಿತಾ ಮಿಸ್ ಹಾಗೂ ಸುನೀತಾ ಇವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅವರೆಲ್ಲರೂ ದಯಮಾಡಿ ಮುಂದೆ ಬರಬೇಕು. ಫಾದರ್ ಮ್ಯಾಥ್ಯೂ ಮತ್ತು ಫಾದರ್ ಜೋಜೋ ಅವರನ್ನು ಸನ್ಮಾನಿಸುತ್ತಾರೆ. ಎಲ್ಲ ಪಾಲನಾ ಸಮಿತಿ ಮೆಂಬರ್ಸ್ ಪ್ಲೀಸ್ ಕಮ್ ಫಾಸ್ಟ್, ಮುಂದೆ ಬನ್ನಿ. ಅರ್ಪಿಸಲು ನಾನು ಡೆಫಿನೆಟ್ಲಿ ಐ ಹ್ಯಾವ್ ಟು ಸೇ ಬಿಗ್ ಥ್ಯಾಂಕ್ಸ್ ಟು ಆನಂದ್ ರಾಜ್. ಪ್ಲೀಸ್ ಡೋಂಟ್ ವೇಟ್. ಫಾದರ್ ಆನಂದ್ ಅವರಿಗೆ ಆತ್ಮೀಯರೇ, ಇಂದು ಸಹ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನು ಹೇಳಬೇಕಾಗಿರುವುದು ನವೀನ್ ಹಾಗೂ ಅರ್ಪಿತಾ ಅವರ ಕುಟುಂಬ ಹಾಗೂ ತಂದೆ ತಾಯಿಗಳು ದಯಮಾಡಿ ಮುಂದೆ ಬರಬೇಕು. ನವೀನ್ ತಂದೆ ತಾಯಿಗಳು ಮುಂದೆ ಬರಬೇಕು. ಅವರು ಫಾದರ್ ಈ ವರ್ಷವೂ ಕೂಡ ನಾವು ಕೊಡುಗೆಯಾಗಿ ನೀಡುತ್ತೇವೆ ಈ ದೇವಾಲಯಕ್ಕೆ ಅಂತೇಳಿ ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸಲು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಬನ್ನಿ, ದಯಮಾಡಿ ಮುಂದೆ ಬನ್ನಿ. ಇವರಿಗೆ ಹಾಗೂ ಬ್ಯಾಂಡ್ ಗ್ರೂಪ್ಗೆ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿ ಇಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಡದಂತಹ ಮಹೂಬ್ ಮುಜೀರ್ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದೇವಾಲಯದ ಅಲಂಕೃತ ಹಾಗೂ 3 ದಿನದ ನವೀನ ಬಲಿಪೂಜೆಗೆ, ಇಂದಿನ ಹಬ್ಬದ ಬಲಿಪೂಜೆಗೂ ಹೂವಿನ ಅಲಂಕಾರ ಮಾಡಿದಂಥ ಶಿಕ್ಷಕರಿಗೂ ಹಾಗೂ ದೀಪದ ಅಲಂಕಾರ ಮಾಡಿದಂಥ 3 ದಿನ ಹೆಲ್ಪ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಹಾಗೂ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿ ಸಹಾಯ ಮಾಡಿದಂಥ ನಮ್ಮ ಧರ್ಮ ಕೇಂದ್ರದ ಕುಟುಂಬಗಳ ಎಲ್ಲ ಸದಸ್ಯರಿಗೂ ನಿನ್ನೆ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಮ್ಯಾನದ ಬತ್ತಿಯನ್ನು ನೀಡಿ ನಿಮ್ಮನ್ನು ಗೌರವಿಸಿದ್ದೇನೆ. ಆದ್ದರಿಂದಲೇ ಇಂದು ನಿಮ್ಮ ಹೆಸರುಗಳನ್ನು ಹೇಳುವುದಿಲ್ಲ, ಪ್ರತಿಯೊಂದು ಕುಟುಂಬವನ್ನು ವೈಯಕ್ತಿಕವಾಗಿ ಗೌರವಿಸಿದ್ದೇನೆ. ಯುವಕ ಯುವತಿಯರಿಗೂ ಹಾಗೂ ಮಕ್ಕಳಿಗೂ, ಶಿಕ್ಷಕ ವೃಂದರಿಗೂ ಹಾಗೂ ಆಲ್ಟರ್ ಬಾಯ್ಸಿಗೂ ಎಲ್ಲರಿಗೂ ಧನ್ಯವಾದಗಳು. ಕೈ ಚಪ್ಪಾಳದ ಒಂದು ಸಾರಿ ಜೋರಾಗಿ ಇವರೆಲ್ಲರನ್ನು ಅಭಿನಂದಿಸುವ. ಈಗ ನಾವು ದೇವಾಲಯದ ಹೊರಗೆ ಹೋಗಿ ತೇರನ್ನು ಮಂತ್ರಿಸಲಾಗುವುದು. ಅದಾದ ನಂತರ ಯಾರೆಲ್ಲ ನಡೆಯಲಿಕ್ಕೆ ಆಗುತ್ತೆ ದಯಮಾಡಿ ಎಲ್ಲರೂ ಮೆರವಣಿಗೆ ಬನ್ನಿ. ಎಲ್ಲ ಶಿಕ್ಷಕರು ಫೋಟೋಸ್ ಬಂದು ರಾತ್ರಿ 1 ಗಂಟೆ ತನಕ ತೊಗೊಳ್ಳಿ ನೀವು, ನೋ ಪ್ರಾಬ್ಲಮ್. ಟೀಚರ್ಸ್ ಎವ್ರಿಬಡಿ ದಯಮಾಡಿ ನಮ್ಮ ಭಕ್ತಿ ವಿಶ್ವಾಸವನ್ನು ಕೊಪ್ಪಳ ಜಿಲ್ಲೆಗೆ ತೋರಿಸುವ. ನಾವು ಸಹ ಭಕ್ತಿಯಿಂದ ಬದುಕುವ, ನಮ್ಮ ಧರ್ಮವೂ ಸಹ ಭಕ್ತಿಯಿಂದ ಬೆಳೆಯುತ್ತಾ ಇದೆ ಕೊಪ್ಪಳ ಜಿಲ್ಲೆಯಲ್ಲಿ. ಆದ್ದರಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ವಿಶೇಷವಾಗಿ ಇಂದು ನಾನು ಕೂಡ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿರೋದು ಕೊಪ್ಪಳ ಜಿಲ್ಲೆಯ ನವೀನ್ ಅವರು ಕಲ್ವಾರಿ ಚಾಪಲ್ ಅವರ ಕಡೆಯಿಂದ ಮತ್ತು ಹಲವಾರು ಪಾಸ್ಟರ್ಸ್ ಫಾದರ್ ನಾವು ಭಾಗವಹಿಸ್ತೇವೆ ಅಂತೇಳಿ ಬಂದಿದ್ದಾರೆ. ಅವರ ಎಲ್ಲರಿಗೂ ಒಂದ್ಸರಿ ಕೈ ಚಪ್ಪಾಳೊಂದಿಗೆ ಅಭಿನಂದಿಸುವ. ಪ್ರಿಯರೇ, ನಿಮಗೆಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಫೀಸ್ಟ್. ಹಬ್ಬ ಹೇಗೆ ನಡೀತಾ ಇದೆ? ಅಭಿ ಬಾಕಿ ಹೈ, ಇನ್ನು ಪಿಕ್ಚರ್ ಮುಗುದಿಲ್ಲ, ಇನ್ನೂ ಇದೆ ತುಂಬ ಅಲ್ವಾ? ಇನ್ನು ತುಂಬ ಇದೆ. ಅತ್ಯಂತ ವಿಜೃಂಭಣೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರತಿಯೊಂದು ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಈ ಹಬ್ಬದ ಪ್ರತಿಯೊಂದು ಎಲ್ಲ ವಿಧವಾದ ಆಧ್ಯಾತ್ಮಿಕ ವಿಧಿವಿಧಾನಗಳ ಸಂಪೂರ್ಣ ಒಂದು ಯಶಸ್ವಿಗೆ ಮುಖ್ಯ ಕಾರಣ ಯಾರು ಗೊತ್ತಾ? ಯಾರು? ಫಾದರ್ ಜಪಮಾಲೈ ಅವರೊಂದಿಗೆ ದುಡಿಯುತ್ತಿರುವಂತಹ ಫಾದರ್ ಮ್ಯಾಥ್ಯೂ ಹಾಗೂ ಫಾದರ್ ಜೋಜೋ. ಪ್ರಿಯರೇ, ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದಂತಹ ಅತಿ ಪೂಜ್ಯ ಹೆನ್ರಿ ಡಿಸೋಜಾ ಇವರ ವಿಶೇಷ ಹಬ್ಬದ ಶುಭಾಶಯಗಳನ್ನು
ನಮ್ಮ ನೆಚ್ಚಿನ ಫಾದರ್ ಜಪಮಾಲೆಯವರಿಗೂ, ಫಾದರ್ ಜೋಜರವರಿಗೂ, ಫಾದರ್ ಮ್ಯಾಥ್ಯೂರವರಿಗೂ ಹಾಗೂ ನಿಮಗೆಲ್ಲರಿಗೂ ನಾನು ಹಂಚಿಕೊಡಲು ಹಾಗೂ ಕಳುಹಿಸಲು ನಾನು ವಿಶೇಷವಾಗಿ ಹೆಮ್ಮೆ ಪಡುತ್ತೇನೆ. ಅವರ ಪರವಾಗಿ ಎಲ್ಲರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಫೀಸ್ಟ್ ಒನ್ಸ್ ಅಗೈನ್. ಅತ್ಯಂತ ಈಗಾಗಲೇ ತಿಳಿಸಿದ ಹಾಗೆ ವಿಜೃಂಭಣೆಯಿಂದ ಮಾಡಿದಂತಹ ಪ್ರತಿಯೊಂದು ಕಾರ್ಯಗಳನ್ನು ಮುತುವರ್ಜಿ ವಹಿಸುತ್ತಾ ಎಲ್ಲ ವಿಧಿವಿಧಾನಗಳನ್ನು ಯಶಸ್ವಿಯಾಗಿ ಮಾಡಿದಂತಹ ನಮ್ಮ ನೆಚ್ಚಿನ ವಂದನೀಯ ಫಾದರ್ ಜಪಮಾಲೆ ಇವರಿಗೆ ನಮ್ಮೆಲ್ಲ ಗುರುಗಳ ಪರವಾಗಿ ನಿಮ್ಮ ಪರವಾಗಿ ಹಬ್ಬದ ಶುಭವನ್ನು ಕೋರುತ್ತಾ ಈ ಸನ್ಮಾನವನ್ನು ನಾವೆಲ್ಲ ಗುರುಗಳು ಮಾಡಲು ಆಶಿಸುತ್ತೇವೆ. ನಮ್ಮೆಲ್ಲ ಗುರುಗಳ ಪರವಾಗಿ ವಂದನೀಯ ಫಾದರ್ ರೋಷನ್ ಡಿಸೋಜರ್ ಅವರು ಮಾಡಬೇಕಾಗಿ ನಾನು ವಿನಂತಿಸುತ್ತೇನೆ. ಈ ದಿನದ ಗಾಯನ ಮತ್ತು ಕಳೆದ 3 ದಿನದ ಗಾಯನವನ್ನು ಜೋಸ್ ಮತ್ತು ಆ ತಂಡದವರು, ಜೋಸಫ್ ಮತ್ತು ತಂಡದವರು ಉತ್ತಮವಾಗಿ ಹಾಡಿದ್ದಾರೆ. ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಇವತ್ತು ಕೂಡ ಹೊಸ ಹಾಡುಗಳನ್ನು, ಕೊನೆಯ ಹಾಡು ಅವರೇ ಬರೆದು ಕೂಡ ಇಂದು ಹಾಡಿದ್ದಾರೆ ಕೊಪ್ಪಳಗೆ. ಬಹಳ ಸಂತೋಷ. ಒಂದ್ಸರಿ ಜೋರ ಕೈ ಚಪ್ಪಲದಿಗೆ ಅವನ್ನ ಅಭಿನಂದಿಸುವ. ಅತಿ ವಿಜೃಂಭಣೆಯಿಂದಲೂ ಭಕ್ತಿಯಿಂದಲೂ ಗೌರವದಿಂದಲೂ ಹಾಗೂ ಸಂತೋಷದಿಂದಲೂ ನಡೆಯಬೇಕಾದರೆ ಕಾರಣೀಭೂತರಾದ ನಮ್ಮ ವಂದನೆಯ ಫಾದರ್, ಧರ್ಮಕೇಂದ್ರದ ಗುರುಗಳಾದ ವಂದನೆಯ ಫಾದರ್ ಜಪಮಾಲೆ ಅವರು ಇಷ್ಟೊಂದು ಶ್ರಮವನ್ನು ವಹಿಸಿ ಈ ನಮ್ಮ ಧರ್ಮಕೇಂದ್ರದ, ನಮ್ಮ ಕುಟುಂಬದ ಪಾಲಕರ ಹಬ್ಬವನ್ನು ಆಚರಿಸುವುದಕ್ಕೆ ಅವರು ತುಂಬ ಶ್ರಮವನ್ನು ವಹಿಸಿದ್ದಾರೆ. ಆದುದರಿಂದ ಪೂಜ್ಯ ಗುರುಗಳನ್ನು ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಗೌರವವನ್ನು ಸಲ್ಲಿಸುತ್ತಾ, ವಂದನೆಯನ್ನು ಸಲ್ಲಿಸುತ್ತಾ ಅವರಿಗೆ ಸನ್ಮಾನಿಸುವಂತೆ ಮಿಸ್ ವೆಲಾಂಗಣಿ ಅವರಿಗೆ ಕೋರುತ್ತೇನೆ. ಸಹ ಗುರುಗಳಾದ ವಂದನೆ ಫಾದರ್ ಮ್ಯಾಥ್ಯೂ ಮಾಮಲ ಹಾಗೂ ವಂದನೆ ಫಾದರ್ ಜೋಜೋರ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರು ಕೂಡ ಸನ್ಮಾನ ಸನ್ಮಾನಿಸಲು ಸರಿತಾ ಮೇರಿ ಇವರನ್ನು ಕೋರುತ್ತೇನೆ. ಯೇಸುನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸುನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ಯೇಸುನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸುನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ಬೆಚ್ಚೆದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೇ, ಯೇಸುವೇ.
ನಿನ್ನ ಆತ್ಮ ಪ್ರೀತಿಯಿಂದ ನನ್ನ ತುಂಬಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನಿನ್ನ ಆತ್ಮ ಪ್ರೀತಿಯಿಂದ ನನ್ನ ತುಂಬಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನೀ ನನ್ನ ಸ್ಫೂರ್ತಿದಾತ, ನೀ ನನ್ನ ಸತ್ಯವಚನ, ನಿಮಗೆ ಮಹಿಮೆಯೋ ನನ್ನ ಯೇಸುವೆ. ನೀ ನನ್ನ ಸ್ಫೂರ್ತಿದಾತ, ನೀ ನನ್ನ ಸತ್ಯವಚನ, ನಿಮಗೆ ಮಹಿಮೆಯೋ ನನ್ನ ಯೇಸುವೆ. ಬೆಚ್ಚೇದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೆ, ಬೆಚ್ಚೇದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೆ. ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ, ನಿನ್ನ ಗಾಯದಿಂದ ನನ್ನ ಗುಣಪಡಿಸಿದೆ. ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ, ನಿನ್ನ ಗಾಯದಿಂದ ನನ್ನ ಗುಣಪಡಿಸಿದೆ. ನೀ ನನ್ನ ಮುಕ್ತಿದಾತ, ನೀ ನನ್ನ ಸೌಖ್ಯದಾತ, ನಿನ್ನ ಕೃಪೆಯೇ ಸಾಕು ನನ್ನ ಯೇಸುವೆ. ನೀ ನನ್ನ ಮುಕ್ತಿದಾತ, ನೀ ನನ್ನ ಸೌಖ್ಯದಾತ, ನಿನ್ನ ಕೃಪೆಯೇ ಸಾಕು ನನ್ನ ಯೇಸುವೆ. ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ, ನನ್ನ ಕಾಯುವ ಒಳ್ಳೆ ಕುರುಬನೇ, ನನ್ನ ಕಾಯುವ ಒಳ್ಳೆ ಕುರುಬನೇ. ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವಾ ಎಂದೆಂದಿಗೂ ಆರಾಧಿಸುವೆ. ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ. ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವಾ
ಎಂದೆಂದಿಗೂ ಆರಾಧಿಸುವೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಯೇಸುವೇ ಸ್ತುತಿಗೆ ಯೋಗ್ಯನು ನೀನೆ ಮಹಿಮೆಗೆ ಪಾತ್ರನು ನೀನೆ ನನ್ನಯ ಕರ್ತನೇ ಯೇಸುವೇ ಕರಗಳನೆತ್ತಿ ಪೂರ್ಣ ಹೃದಯದಿಂದ ನಿತ್ಯವೂ ಆರಾಧಿಸುವೆ ಮೊಣಕಾಲೂರಿ ನಿನ್ನ ಶ್ರೇಷ್ಠ ನಾಮವ ಎಂದೆಂದಿಗೂ ಆರಾಧಿಸುವೆ ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ ಮಗನಾಗಿ ಮಾಡಿಕೊಂಡೆ ಪಾಪವಿಲ್ಲದ ನೀನು ಪಾಪದಿಂದ ನನ್ನ ಬಿಡಿಸಲು ದಂಡನೆಯ ಹೊತ್ತುಕೊಂಡೆ ಮಗನಾಗಿ ಮಾಡಿಕೊಂಡೆ ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ ನಿನ್ ಜೀವದಲ್ಲೇ ನನ್ನ ಹುದುಗಿಸಿದೆ ನಿನ್ ಪ್ರತಿ ರಕ್ತ ಕಣದಲ್ಲೂ ನನ್ನ ರೂಪ ಇರಿಸಿರುವೆ ನಿನ್ ಜೀವದಲ್ಲೇ ನನ್ನ ಹುದುಗಿಸಿದೆ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಆರಾಧಿಸುವೆ ನಿನ್ನ ಯೇಸುವೇ ಸ್ತುತಿಗೆ ಯೋಗ್ಯನು ನೀನು ಮಹಿಮೆಗೆ اي والله ها فليبر دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة فريسة زيد عليها شوي عندي بيزة حق المحتار اللي نعرفه صيده سويلي وقفة انا هيبة عيل سوي رقصة بياض يبلي واحد كرك يلا بياض طق سيارة بوليس يلا سوي رقصة ثانية رقصة البطريق ولا 6 في 8 يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة حلو زين مكانه حلو ديكوريشن ماله حلو سوي رقصة المارشميلو ربعناها فوق كله كامل كيلو رفيجك طايح كتفه كان يهزه هز جاي من زامه والليل مبيش في عبوري يا ودل لان احنا شايلين هالليله يبا شيل اقول عطني رقصة طقلي صرناي اقول عطني رقصة كلمة تاي اقول سوي رقصة هلو قلباي زيد لي شكر وايد وانا اشرب لي جاي يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة دوس عندي خوش فصلة يا اخي تفوز والله خوش رقصة يا اخي دوس عندي خوش فصلة يا اخي تفوز والله خوش رقصة عندي لك رقصة قوية يا الحبيب اسمها الصبوحة خطبها نصيب مد يدك كنا بتعطيها كف وهز شتفك هيل خليك شديد عطني رقصة فريسة زيد عليها شوي عندي بيزة حق المحتار اللي نعرفه صيده سويلي وقفة انا هيبة